ಕೇರಳಂನಲ್ಲಿ ದಶಕದ ಬಳಿಕ ಕಾಂಗ್ರೆಸ್ ಅಧಿಕಾರ ಸ್ಥಾಪನೆಯಾಗಿದೆ. ಈ ಹಿಂದಿನ ಎರಡೂ ಸರ್ಕಾರಗಳು ಸಿಪಿಐಎಂನ ಪಾಲಾಗಿದ್ದವು. ಅದಾದ ನಂತರ ಕೇರಳಂನಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ. 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ ಮಾಡಿದ್ದಾರೆ. ದೇವರ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ ಸತೀಶನ್. ಎರಡು 2016, 2021 ಎರಡರಲ್ಲೂ ಸಿಪಿಐಎಂ ಅಧಿಕಾರ ಪಡೆದಿತ್ತು. ಪಿಣರಾಯಿ ವಿಜಯನ್ ಸಿಎಂ ಆಗಿದ್ರು. 2011ರಲ್ಲಿ ಬಿಟ್ರೆ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಅಧಿಕಾರ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ದಶಕದ ಬಳಿಕ ಕೇರಳಂನಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ. ಸಿಎಂ ಪದಗ್ರಹಣದಲ್ಲಿ ಶಕ್ತಿ ಪ್ರದರ್ಶನ ನಡೆಸಲಾಯಿತು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ರೇವಂತ್ ರೆಡ್ಡಿ, ಸುಖವಿಂದರ್ ಸಿಂಗ್ ಸುಖು ಸೇರಿ ಹಲವರು ಭಾಗಿಯಾಗಿದ್ರು. ಕೇರಳ ಸಿಎಂ ಪದಗ್ರಹಣದಲ್ಲಿ ಮಾಜಿ ಸಿಎಂ ಪಿಣರಾಯಿ ವಿಜಯನ್, ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. 21 ಸಚಿವರ ಪೈಕಿ 14 ಹೊಸ ಮುಖಗಳಿಗೆ ಕಾಂಗ್ರೆಸ್ ಈ ಬಾರಿ ಮಣೆ ಹಾಕಿದೆ. ಮೈತ್ರಿ ಪಕ್ಷಗಳಿಗೂ ಸಚಿವ ಸ್ಥಾನ ಹಂಚಿದೆ. ശരി ദാമോദര മേനോൻ സതീശൻ എന്ന ഞാൻ നിയമം വഴി സ്ഥാപിതമായ ഭാരതത്തിൻ്റെ ഭരണഘടനയോട് നിർവ്യാജമായ വിശ്വസ്തതയും കൂറും പുലർത്തുമെന്നും ഞാൻ ഭാരതത്തിൻ്റെ പരമാധികാരവും അഖണ്ഡതയും നിലനിർത്തുമെന്നും ഞാൻ കേരള സംസ്ഥാനത്തെ മുഖ്യമന്ത്രി എന്ന നിലയിലുള്ള എൻ്റെ കർത്തവ്യങ്ങൾ വിശ്വസ്തതയോടും മനസാക്ഷിയെ മുൻനിർത്തിയും നിർവഹിക്കുമെന്നും ഭരണഘടനയും നിയമവും അനുസരിച്ച് ഭീതിയോ പക്ഷപാതമോ പ്രീതിയോ വിദ്വേഷമോ കൂടാതെ എല്ലാ തരത്തിലുള്ള ജനങ്ങൾക്കും നീതി ചെയ്യുമെന്നും ദൈവത്തിൻ്റെ നാമത്തിൽ സത്യം ചെയ്യും. ಹದಿಮೂರನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದ್ರು ದೇವರ ಹೆಸರಲ್ಲಿ. ಇವತ್ತಿನಿಂದ ಕೇರಳಂನಲ್ಲಿ ಸತೀಶನ್ ದರ್ಬಾರ್ ಆರಂಭ. ಯಾರ್ಯಾರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಒಟ್ಟು 21, ಕಾಂಗ್ರೆಸ್ಗೆ 12, ಐಯುಎಂಎಲ್ಗೆ 5, ಇತರರಿಗೆ 4. ಫುಡ್ ಅಂಡ್ ಸಿವಿಲ್ ಸಪ್ಲೈ, ಲೇಬರ್, ವಾಟರ್ ರಿಸೋರ್ಸ್, ಇರಿಗೇಷನ್ ಸೇರಿದಂತೆ 4 ಸ್ಥಾನಗಳು ಇತರೆ ಸಣ್ಣ ಪಕ್ಷಗಳಿಗೆ. ಕೆಸಿ, ಸಿಎಂಪಿ ಹಾಗೂ ಕೆಸಿಜೆ ಪಕ್ಷಗಳಿಗೆ ಸಚಿವ ಸ್ಥಾನ ನೀಡಿದ್ದಾರೆ. ಇನ್ನು ಐಯುಎಂಎಲ್ಗೆ ಎಜುಕೇಷನ್, ಪಬ್ಲಿಕ್ ವರ್ಕ್, ಲೋಕಲ್ ಸೆಲ್ಫ್ ಗವರ್ಮೆಂಟ್, ಮೈನಾರಿಟಿ ವೆಲ್ಫೇರ್ ಅಂಡ್ ವಕ್ಫ್, ಇಂಡಸ್ಟ್ರಿ ಮತ್ತು ಐಟಿ ಖಾತೆಗಳನ್ನ ಐಯುಎಂಎಲ್ಗೆ ನೀಡಲಾಗಿದೆ. ಉಳಿದಂತೆ 12 ಸಚಿವ ಸ್ಥಾನಗಳು ಕಾಂಗ್ರೆಸ್ ಪಾಲು. ಸಚಿವ ಸಂಪುಟದಲ್ಲಿ ಸಣ್ಣ ಸಣ್ಣ ಪಕ್ಷಗಳಿಗೆ 4 ಸಚಿವ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಫುಡ್ ಅಂಡ್ ಸಿವಿಲ್ ಸಪ್ಲೈ ಸೇರಿದಂತೆ 4 ಸ್ಥಾನಗಳು, ಎಜುಕೇಷನ್, ಇಂಡಸ್ಟ್ರೀಸ್, ಐಟಿ ಸೇರಿದಂತೆ 5 ಸ್ಥಾನಗಳನ್ನ, 5 ಸಚಿವ ಸ್ಥಾನಗಳನ್ನ ಐಯುಎಂಎಲ್, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ಗೆ 5 ಸಚಿವ ಸ್ಥಾನಗಳನ್ನ ಕಾಂಗ್ರೆಸ್ ಕೊಟ್ಟಿದೆ. ಇನ್ನು ಕೇರಳದಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತು. ಕೇರಳದಲ್ಲೂ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಹವಾ. ಕೇರಳಂ ಸಿಎಂ ಪದಗ್ರಹಣದ ವೇದಿಕೆಯಲ್ಲಿ ಡಿಕೆಶಿ ಪವರ್ ಶೋ ಆಗಿದೆ. ಕೈ ಬೀಸ್ತಾ ಪದಗ್ರಹಣದ ವೇದಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದ್ರು. ವೇದಿಕೆಗೆ ಬರ್ತಾ ಇದ್ದಂತೆ ಡಿಕೆ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ರಾಹುಲ್, ಪ್ರಿಯಾಂಕಾ ಗಾಂಧಿ ಎದುರು ಡಿಕೆಶಿ ಪವರ್ ಶೋ.
ವೇದಿಕೆಗೆ ಕೈ ಬೀಸಿಕೊಂಡು ಡಿಕೆ ಶಿವಕುಮಾರ್ ಬರ್ತಾ ಇದ್ದ ಹಾಗೆ ಡಿಕೆ ಡಿಕೆ ಅಂತ ಘೋಷಣೆಗಳನ್ನ ಕೂಗಲಾಯಿತು. ಇನ್ನು ಕರ್ನಾಟಕದ ಮಾದರಿಯಲ್ಲೇ ಕೇರಳದಲ್ಲೂ ಮಹಿಳೆಯರಿಗೆ ಬಸ್ ಸಂಚಾರ ಫ್ರೀ. ಮೊದಲ ಕ್ಯಾಬಿನೆಟ್ನಲ್ಲೇ ಉಚಿತ ಬಸ್ ಸಂಚಾರಕ್ಕೆ ಸಹಿ ಹಾಕಲಾಗಿದೆ. ಜೂನ್ 15ರಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ. ಜೂನ್ 15ನೇ ತಾರೀಕಿನಿಂದ ಮಹಿಳೆಯರಿಗೆ ಬಸ್ ಫ್ರೀ. ಇದರ ಜೊತೆಗೆ ಆಶಾ ಕಾರ್ಯಕರ್ತೆಯರ ಗೌರವಧನ 3,000 ಹೆಚ್ಚಳಕ್ಕೂ ಸಹಿ. ಉಳಿದಂತೆ ಅಂಗನವಾಡಿ ಕಾರ್ಯಕರ್ತೆ, ಅಡುಗೆ ಸಿಬ್ಬಂದಿ, ಪೂರ್ವ ಪ್ರಾಥಮಿಕ ಶಿಕ್ಷಕರು, ಅದರ ಜೊತೆಗೆ ಆಯಾಗಳಿಗೆ ಗೌರವಧನ ಹೆಚ್ಚಳಕ್ಕೆ ಅನುಮೋದನೆ ಸಿಕ್ಕಿದೆ. ಸಹಿ ಆಗಿರೋದು 2 ಗ್ಯಾರಂಟಿಗಳಿಗೆ, ಒಂದು ಬಸ್ ಸಂಚಾರ, ಇನ್ನೊಂದು ಆಶಾ ಕಾರ್ಯಕರ್ತೆಯರ ಗೌರವಧನ 3,000 ಹೆಚ್ಚಳಕ್ಕೆ ಸಹಿ ಆಗಿದೆ. ಉಳಿದ ಭರವಸೆಗಳಿಗೆ ಅನುಮೋದನೆ ಸಿಕ್ಕಿದೆ. ಜೂನ್ 15ನೇ ತಾರೀಕಿನಿಂದ ಕೇರಳಂನಲ್ಲೂ ಮಹಿಳೆಯರಿಗೆ ಬಸ್ ಫ್ರೀ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರಿಗೆ 3,000 ಗೌರವಧನ ಹೆಚ್ಚಳಕ್ಕೆ ಅನುಮೋದನೆ. ಅಂಗನವಾಡಿ ಕಾರ್ಯಕರ್ತೆಯರು, ಅಡುಗೆ ಸಿಬ್ಬಂದಿ, ಪೂರ್ವ ಪ್ರಾಥಮಿಕ ಶಿಕ್ಷಕರು, ಆಯಾಗಳಿಗೆ ಗೌರವಧನ ಹೆಚ್ಚಳಕ್ಕೂ ಕೂಡ ಅನುಮೋದನೆ ನೀಡಲಾಗಿದೆ. ಮೊದಲ ದಿನದಿಂದಲೇ ನಾವು ಭರವಸೆಗಳನ್ನ ಈಡೇರಿಸ್ತಾ ಇದ್ದೀವಿ ಅಂತ ಕೇರಳಂ ಸಿಎಂ ವಿ.ಡಿ. ಸತೀಶನ್ ಹೇಳಿದ್ದಾರೆ. ಮಹಿಳೆಯರಿಗೆ ಬಸ್ ಸಂಚಾರ ಫ್ರೀ. ಇನ್ನು ಕೇರಳಂ ಸಿಎಂ ಪ್ರಮಾಣ ವಚನದಲ್ಲಿ ರಾಜ್ಯದ ನಾಯಕರು ಮತ್ತು ವರಿಷ್ಠರು ವಿಮಾನ ನಿಲ್ದಾಣದಲ್ಲಿ ಕೆಲ ಹೊತ್ತು ಮಾತಾಡಿದ್ದಾರೆ. ರಾಜ್ಯ ನಾಯಕರು ವರಿಷ್ಠರ ಮಧ್ಯೆ ಕೆಲ ಕಾಲ ಚರ್ಚೆಯಾಗಿದೆ. ರಾಹುಲ್, ಪ್ರಿಯಾಂಕಾ ಖರ್ಗೆ ಮತ್ತು ಡಿಕೆಶಿ ಸಿದ್ದರಾಮಯ್ಯ ಮಧ್ಯೆ ಚರ್ಚೆಯಾಗಿದೆ. ಹೈಕಮಾಂಡ್ ನಾಯಕರ ಜೊತೆ ನಾಯಕತ್ವದ ಚರ್ಚೆ ಏನಾದರೂ ನಡೀತಾ? ಅರ್ಧ ಗಂಟೆ ಕಾಲ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ನಾಯಕರು ಚರ್ಚೆ ಮಾಡಿದ್ದಾರೆ. ನಾಳೆಯ ಸಾಧನಾ ಸಮಾವೇಶದ ಬಗ್ಗೆ ಸಿಎಂ ಡಿಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ಚರ್ಚೆ ಬಳಿಕ ನೇರವಾಗಿ ಪ್ರಮಾಣ ವಚನಕ್ಕೆ ನಾಯಕರು ಆಗಮಿಸಿದ್ದಾರೆ. ಪ್ರಮಾಣ ವಚನ ಮುಗಿಸಿ ಮತ್ತೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಏರ್ಪೋರ್ಟ್ಗೆ ಹೊರಟರು. ರಾಹುಲ್ ಗಾಂಧಿ ಜೊತೆ ಮತ್ತೊಂದು ಸುತ್ತು ಮಾತುಕತೆ ನಡೆಸಿದ್ದಾರೆ ನಾಯಕರು. ವಿಮಾನ ನಿಲ್ದಾಣದಲ್ಲಿ ಕೆಲ ರಾಜ್ಯ ನಾಯಕರು ವರಿಷ್ಠರ ಮಧ್ಯೆ ಅರ್ಧ ಗಂಟೆ ಸಮಯ ಚರ್ಚೆಯಾಗಿದೆ. ಏನೇನು ಚರ್ಚೆಯಾಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಬೇಕು. ನಾಳೆಯ ಸಾಧನಾ ಸಮಾವೇಶದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ. ಬರೀ ಅಷ್ಟೇನಾ? ಬೇರೆ ಏನಾದರೂ ಚರ್ಚೆಯಾಗಿದೆಯಾ? ಅರ್ಧ ಗಂಟೆ ಕಾಲ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ನಾಯಕರು ಚರ್ಚೆ ನಡೆಸಿದ್ದಾರೆ. ಸದ್ಯಕ್ಕೆ ಪಂಚರಾಜ್ಯ ಎಲೆಕ್ಷನ್ ಆಯಿತು, ಪದಗ್ರಹಣ ಆಯಿತು. ನೆಕ್ಸ್ಟ್ ಇಡೀ ಫೋಕಸ್ ಶಿಫ್ಟ್ ಆಗೋದು ಕರ್ನಾಟಕದ ವಿಷಯದಲ್ಲಿ. ಕೇರಳದಲ್ಲಿ ಫೈನಲಿ ಸರ್ಕಾರ ರಚನೆಯಾಯಿತು. ಇದಾದ ನಂತರ ಕರ್ನಾಟಕದತ್ತ ಈಗ ಚಿತ್ತ ಹರಿಸ್ತಾರ? ಭಾರಿ ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ ನಾಯಕರ ನಿರ್ಧಾರ. ಅಧಿಕಾರ ಹಂಚಿಕೆಯೋ, ಸಚಿವ ಸಂಪುಟದ ಪುನರ್ರಚನೆಯೋ? ಏನೇನು ಕಾರಣಗಳಿದ್ವು ಎಲ್ಲ ಮುಗಿದು ಹೋಗಿದೆ. 2.5 ವರ್ಷ ಪೂರ್ಣ ಆಯಿತು. ಅರಸು ದಾಖಲೆ ಮುರಿದಾಯಿತು. ಬಡ್ಜೆಟ್ ಆಯಿತು.
ಪಂಚರಾಜ್ಯ ಎಲೆಕ್ಷನ್ ಆಯಿತು, ಕೇರಳಂ ಸಿಎಂ ಪದಗ್ರಹಣ ಆಯಿತು. ಶೀಘ್ರದಲ್ಲೇ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡುತ್ತಾ ಮೇ 23ರ ಬಳಿಕ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳೋ ಸಾಧ್ಯತೆ ಏನಾದರೂ ಇದೆಯಾ? ಅಧಿಕಾರ ಹಂಚಿಕೆ ಚರ್ಚೆಗೆ ಡಿಕೆ ಶಿವಕುಮಾರ್ ಖಂಡಿತ ಒತ್ತಡ ಹೇರಿದ್ದಾರೆ. ಇದರ ಮಧ್ಯೆ ಸಚಿವಾಕಾಂಕ್ಷಿಗಳು ಕೂಡ ಹೈಕಮಾಂಡ್ ಭೇಟಿಗೆ ರೆಡಿಯಾಗಿದ್ದಾರೆ. ಈಗಾಗಲೇ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ ಹಿರಿಯ ನಾಯಕರು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಒತ್ತಡ ಹಾಕ್ತಿದ್ದಾರೆ. ಎಲ್ಲ ಅಂದುಕೊಂಡಂಗಾಗಿದ್ದಿದ್ರೆ ಹಿರಿಯ ಸಚಿವರು ಇವತ್ತು ಅಥವಾ ನಾಳೆ ದೆಹಲಿಗೆ ಹೋಗಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿಯವರು ದೇಶದಲ್ಲಿ ಇರೋದಿಲ್ಲ ಅನ್ನೋ ಇನ್ಫಾರ್ಮೇಶನ್ ಮೇಲೆ ಅವರ ಪ್ರವಾಸ ತಾತ್ಕಾಲಿಕವಾಗಿ ಪೋಸ್ಟ್ಪೋನ್ ಆಗಿದೆ, ಅಥವಾ ರೆಡಿ ಇದ್ರು ಅವರು. ಇಲ್ಲಿ ಪದಗ್ರಹಣ ಆಗ್ತಾ ಇದ್ದ ಹಾಗೆ ಇನ್ನು ಹೈಕಮಾಂಡ್ ಸ್ವಲ್ಪ ನಿರಾಳ ಆಗತ್ತೆ. ನಾವು ನಮ್ಮ ಮನವಿನ ಮುಂದೆ ಇಡಬಹುದು ಅಂತ ಹಿರಿಯ ನಾಯಕರು ದೆಹಲಿಗೆ ಹೊರಡೋದಕ್ಕೆ ರೆಡಿಯಾಗಿದ್ರು. ಈ ಎಲ್ಲಾ ಚರ್ಚೆಗಳ ನಡುವೆ ಸದ್ಯಕ್ಕೆ ಕೆಎನ್ ರಾಜಣ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಬದಲಾದ್ರೆ ಪರಮೇಶ್ವರ್ ಸಿಎಂ ಆಗಲಿ ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆಯೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಕೆಶಿ ಪಟ್ಟು ಹಿಡಿದ ಬೆನ್ನಲ್ಲೇ ಪರಮೇಶ್ವರ್ ಪರ ರಾಜಣ್ಣ ಬ್ಯಾಟ್ ಮಾಡ್ತಾ ಇದ್ದಾರೆ. 2013ರ ಸನ್ನಿವೇಶ ನೆನಪು ಮಾಡ್ತಾ ಇದ್ದಾರೆ. ಒಂದು ವೇಳೆ ಪರಮೇಶ್ವರ್ ಗೆದ್ದಿದ್ದಿದ್ರೆ ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರು ಗೆದ್ದಿದ್ದಿದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಬಿಟ್ಟುಕೊಡಬೇಕಾಗಿತ್ತು. ಸಿಎಂ ಸ್ಥಾನ ಬಿಟ್ಟು ಕೊಡದೆ ಇರೋದಕ್ಕೆ ಸಿದ್ದರಾಮಯ್ಯ ಅವರ ಮನೆ ಆಸ್ತಿ ಅಲ್ಲ, ಪರಮೇಶ್ವರ್ ಸಿಎಂ ಆಗಲಿ ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಸಿಎಂ ಆಗಲಿ ಅನ್ನೋ ಕಾರಣಕ್ಕೆ ಸಾಧನಾ ಸಮಾವೇಶ ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇದ್ದಾರೆ. ಇವತ್ತು ಕೇರಳದಲ್ಲಿ ಕರ್ನಾಟಕದ ನಾಯಕತ್ವದ ಬದಲು ನಿರ್ಣಯ ಆಗಬಹುದು. ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯ ಬಹಳ ಸಮಯ ಇರ್ತಾರೆ. ಸಿಎಂ ಸ್ಥಾನ ಯಾವುದೇ ರಾಜಕಾರಣಿಗಳ ಆಸ್ತಿ ಅಲ್ಲ ಅಂತ ಕೆಎನ್ ರಾಜಣ್ಣ ಹೇಳ್ತಿದ್ದಾರೆ. ಯಾರಿಗೆ ಹೇಳ್ತಿದ್ದಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅನ್ನೋದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯ ಬದಲಾದ್ರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇದ್ದು, ಅಧಿಕಾರ ಹಂಚಿಕೆ ಸಂಘರ್ಷದ ಮಧ್ಯೆ ಪರಮೇಶ್ವರ್ ಅವರ ದಾಳ ಉರುಳಿಸ್ತಾ ಇದ್ದಾರೆ ರಾಜಣ್ಣ. ನಾವು ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ನನ್ನ ವೈಯಕ್ತಿಕ ನನ್ನ ಹೆಸರಿಗೆ ನಾನು ಕೇಳಿದ್ರೆ ಯಾರಿಗೆ ಅಂತಾನೆ ಸಿದ್ದರಾಮಯ್ಯನವ್ರು ಇರಬೇಕು. ಒಂದು ಪಕ್ಷ ಬದಲಾವಣೆ ಮಾಡಿದಾರೆ ಹೈಕಮಾಂಡ್ ಅವ್ರು ಹೇಳಿ ಶಿವಕುಮಾರ್ ನಮ್ಮ ಇವರಿಗೆ ಪರಮೇಶ್ವರ್ ಕೊಡಿ ಅಂತ ಹೇಳ್ಕೊತೀವಿ. ಅರೆ ಶಿವನ್ ಬಿಟ್ಟು ಏನನ್ನ ಮಾಡೋಕ್ಕಾಗ್ತೈತ? ಶಿವನ್ ಬಿಟ್ಟು ಏನೋ ಮಾಡೋಕ್ಕಾಗದಿದ್ರೆ ಹೇಳು, ಎಲ್ಲದಕ್ಕೂ ಅವನೇ. ಏನು ಬಿಟ್ಕೊಳಕ್ಕೇನು ಸಿದ್ದರಾಮಯ್ಯವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಅಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇವನಿಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಡಿ.ಕೆ. ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದರ ಸಾಧ್ಯತೆಯೂ ಕೂಡ ಇದೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದರ್ ಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಮೊದಲಿಗೆ ಆನಂದ್, ಈಗ ಕೇರಳಂ ಪಟ್ಟಾಭಿಷೇಕ ಮುಗಿತು, ಈಗೇನಿದ್ರು ರಾಜ್ಯ ರಾಜಕಾರಣ ಹೈಕಮಾಂಡ್ ಈಗ ನಿರಾಳವಾಗಿದೆ, ಈಗ ನಮ್ಮ ಬಗ್ಗೆ ಗಮನ ಹರಿಸಲಿ ಅನ್ನೋದು ನಾಯಕರ ಮನದಾಳ. ಆದ್ರೆ ಈ ಏರ್ಪೋರ್ಟ್ ನಲ್ಲಿ ಒಂದು ಅರ್ಧ ಗಂಟೆ ಚರ್ಚೆ ಆಯ್ತಲ್ಲ, ಏನೇನು ಚರ್ಚೆ ಆಯ್ತು?
ಇವತ್ತು ಕೇರಳದ ನೂತನ ಮುಖ್ಯಮಂತ್ರಿಗಳ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಎಐಸಿಸಿ ನಾಯಕರುಗಳು, ಕರ್ನಾಟಕದ ರಾಜಕಾರಣಿಗಳು ಸೇರಿದಾಗೆ ಬೇರೆ ಬೇರೆ ರಾಜ್ಯಗಳ ಮುಖಂಡರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಬಹಳ ಮುಖ್ಯವಾಗಿ ಇವತ್ತು ಅಂದರೆ ಕೇರಳದಲ್ಲಿ ನಡೆದಂಥ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಐಸಿಸಿಯ ನಾಯಕರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಾಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಇತರ ನಾಯಕರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಭಾಗಿಯಾಗೋ ಮುಂಚಿತವಾಗಿ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಈ ಎಲ್ಲ ನಾಯಕರು ಒಂದು ಕೆಲ ನಿಮಿಷಗಳ ಕಾಲ ಚರ್ಚೆ ಮಾಡಿರ್ತಕ್ಕಂಥ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕ ಚರ್ಚೆ ಕಾರಣ ಆಗಿದೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಒಂದು ಚರ್ಚೆ ಇತ್ತು. ಕೇರಳದ ಮುಖ್ಯಮಂತ್ರಿಗಳ ಪ್ರಮಾಣವಚನ ಕಾರ್ಯಕ್ರಮದ ಬಳಿಕ ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕಾರಣದ ಬಗ್ಗೆ ಎಐಸಿಸಿ ನಾಯಕರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳಿದೆ ಮತ್ತು ಆ ರೀತಿಯಾಗಿರುವಂಥ ಚರ್ಚೆಗಳು ಕೂಡ ಮುಂದುವರೆದಿದೆ. ಅದಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂತಂದರೆ ಮೇ 15ರ ಒಳಗಡೆ ಕೇರಳದ ಮುಖ್ಯಮಂತ್ರಿಯ ಪ್ರಮಾಣವಚನ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನಂತರದಲ್ಲಿ ಸಹಜವಾಗಿ ಕರ್ನಾಟಕದ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ, ಸಚಿವ ಸಂಪುಟದ ಪುನರಚನೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗತ್ತೆ ಅಂತಕ್ಕಂಥ ಒಂದು ಸಹಜವಾದಂಥ ಚರ್ಚೆಗಳು ಮುಂದುವರೆದಿದೆ. ಆದರೆ ಇವತ್ತು ನಡೆದಿರ್ತಕ್ಕಂಥ ಒಂದು ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಒಂದು ಸ್ಥಳದಲ್ಲಿ ಅಂದರೆ ಏರ್ಪೋರ್ಟ್ನಲ್ಲಿ ಒಂದು ಸಂಭ್ರಮದ ವಾತಾವರಣ ಇತ್ತು. ಪರಸ್ಪರ ಕುಶಲೋಪರಿಗಳ ಬಗ್ಗೆ ಚರ್ಚೆಗಳಿತ್ತು. ಬಹಳ ಮುಖ್ಯವಾಗಿ ಚುನಾವಣೆ ಬಗ್ಗೆ, ಫಲಿತಾಂಶದ ಬಗ್ಗೆ, ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಯಿತು. ಆದರೆ ಆ ಒಂದು ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಆಗಿದೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಯಾಕೆಂತಂದರೆ ಅದು ಒಂದು ಸಂಭ್ರಮದ ವಾತಾವರಣ, ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದರು. ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬಹುತೇಕರೆಲ್ಲರೂ ಕೂಡ ಚುನಾವಣೆ ಬಗ್ಗೆ, ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಫಲಿತಾಂಶದ ಬಗ್ಗೆ, ಕೇರಳದಲ್ಲಿ 10 ವರ್ಷಗಳ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಬಗ್ಗೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಅಂತ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಖರವಾದ ಮಾಹಿತಿಗಳು ಇಲ್ಲ. ಯಾಕೆಂತಂದರೆ ಬಹಳ ಮುಖ್ಯವಾಗಿ ಇಂಥ ವಿಚಾರವನ್ನು ಈ ರೀತಿಯಾಗಿ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಇದನ್ನು 4 ಗೋಡೆಗಳ ಮಧ್ಯೆ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮವಾಗಿರುವಂಥ, ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ 2 ಬಾರಿ ಏರ್ಪೋರ್ಟ್ನಲ್ಲಿ ನಾಯಕರುಗಳ ಚರ್ಚೆಗೆ ಅವಕಾಶ ಲಭ್ಯ ಆಗಿದ್ದರೂ ಕೂಡ ಕರ್ನಾಟಕದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಖರ್ಗೆ ಎಲ್ಲರೂ ಕೂಡ ಹೋಗಿ ರಾಹುಲ್ ಗಾಂಧಿಯವರು ವೇಟ್ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಬಂದ ನಂತರದಲ್ಲಿ, ಪ್ರಿಯಾಂಕ್ ಗಾಂಧಿಯವರು ಬಂದ ನಂತರದಲ್ಲಿ ಉಭಯ ಕುಶಲೋಪರಿಗಳ ಚರ್ಚೆ ಆಗಿದೆ ಮತ್ತು ಕೆಲ ನಿಮಿಷಗಳ ಕಾಲ ರಾಜ್ಯ ರಾಜಕಾರಣ, ದೇಶದ ರಾಜಕಾರಣದ ಬಗ್ಗೆ ಚರ್ಚೆಗಳಾಗಿದ್ದಾವೆ ಹೊರತು ಕರ್ನಾಟಕ ನಾಯಕತ್ವಕ್ಕೆ ಸಂಬಂಧಪಟ್ಟಾಗ ಯಾವುದೇ ಚರ್ಚೆಗಳಾಗಿಲ್ಲ ಅಂತಕ್ಕಂಥ ಮಾಹಿತಿಗಳು ಇರುವಂಥದ್ದು. ಈ ಚರ್ಚೆ ನಡೀತಿರುವ ಸಂದರ್ಭದಲ್ಲಿ ನಿರ್ದಿಷ್ಟವಾದಂಥ ಕರೆ ಬಂದಂಥ ಕಾರಣಕ್ಕಾಗಿ ಎಲ್ಲ ನಾಯಕರು ಕೂಡ ಏರ್ಪೋರ್ಟಿಂದ ಪ್ರೋಟೋಕಾಲ್ಗೆ ತಕ್ಕಂತೆ ಅವರೆಲ್ಲರೂ ಕೂಡ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಹೋದರು. ಪ್ರಮಾಣವಚನ ಕಾರ್ಯಕ್ರಮ ಕೂಡ ನಡೆದಿದೆ. ಅಲ್ಲೂ ಕೂಡ ಪ್ರಮಾಣವಚನ ಕಾರ್ಯಕ್ರಮದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಪರವಾಗಿ ಘೋಷಣೆ ಹಾಕಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಡೆದಿದೆ. ಅವರೆಲ್ಲರೂ ಕೂಡ ಕರ್ನಾಟಕದ ಕಾರ್ಯಕರ್ತರು ಅಂತಕ್ಕಂಥ ಬಹಳ ಪ್ರಮುಖವಾಗಿರುವಂಥದ್ದು. ನಳಪಾಡ್ ಮತ್ತು ಅವರ ಸ್ನೇಹಿತರು ಡಿ.ಕೆ. ಪರವಾಗಿರ್ತಕ್ಕಂಥ ಘೋಷಣೆಗಳನ್ನು ಹಾಕಿದ್ದ ಹಿನ್ನೆಲೆಯಲ್ಲಿ ಆ ಒಂದು ಘೋಷಣೆ ಸ್ಟಾಪ್ ಮಾಡುವಂತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸೂಚನೆ ಕೊಟ್ಟಿರತಕ್ಕಂಥ ಡೆವಲಪ್ಮೆಂಟ್ ಕೂಡ ನಡೆದಿದೆ. ಅಂದರೆ ಎಲ್ಲವೂ ಕೂಡ ಈ ಎಲ್ಲ ಡೆವಲಪ್ಮೆಂಟ್ ಕರ್ನಾಟಕದ ನಾಯಕರುಗಳು, ಎಐಸಿಸಿ ನಾಯಕರೆಲ್ಲರೂ ಕೂಡ ಇದ್ದ ಸಂದರ್ಭದಲ್ಲಿ ಡಿ.ಕೆ. ಪರವಾಗಿರ್ತಕ್ಕಂಥ ಘೋಷಣೆ ಕೂಡ ಆಗಿರ್ತಕ್ಕಂಥದ್ದು. ಅದರ ನಂತರದಲ್ಲಿ ಮತ್ತೆ ಪುನಃ ಏರ್ಪೋರ್ಟಿಗೆ ಬಂದ ಸಂದರ್ಭದಲ್ಲೂ ಕೂಡ ಕೇರಳದ ಕಾಂಗ್ರೆಸ್ ನಾಯಕರೊಂದಿಗೆ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ. ನಂತರ ಅವರು ದೆಹಲಿಗೆ ತೆರಳಿದ್ದಾರೆ. ನಂತರದಲ್ಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. 2ನೇ ಹಂತದಲ್ಲಿ ಕರ್ನಾಟಕ ನಾಯಕರು ಚರ್ಚೆ ಮಾಡಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗಿದೆ. ಹಾಗಾಗಿ ಇವತ್ತು ನಡೆದಿರ್ತಕ್ಕಂಥ ಏನು ಪ್ರಮಾಣವಚನ ಕಾರ್ಯಕ್ರಮ ಕಾಂಗ್ರೆಸ್ ಪಾಲಿಗೆ ಒಂದು ಸಂಭ್ರಮದ ಕಾರ್ಯಕ್ರಮ. ಅಲ್ಲಿ ಸಹಜವಾಗಿ ಸಂತೋಷಕ್ಕೆ ಹೆಚ್ಚು ಆದ್ಯತೆ ಇರತಕ್ಕಂಥ ಒಂದು ಸನ್ನಿವೇಶ. ಹಾಗಾಗಿ ಅಲ್ಲಿ ಕರ್ನಾಟಕದ ನಾಯಕತ್ವಕ್ಕೆ ಸಂಬಂಧಪಟ್ಟಾಗ ಯಾವುದೇ ಚರ್ಚೆಗಳಾಗಿಲ್ಲ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದೆ. ದೆಹಲಿಗೆ ಬರುವಂತೆ ಸೂಚನೆ ಕೊಡುವ ಸಂಬಂಧಪಟ್ಟಾಗೆ ಯಾರಿಗೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಿಲ್ಲ. ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇವತ್ತು ನಡೆದಿರ್ತಕ್ಕಂಥ ಪ್ರಮಾಣವಚನ ಕಾರ್ಯಕ್ರಮ ಈ ತಿಂಗಳಲ್ಲಿ ಬೆಳವಣಿಗೆ ಆಗೋ ಸಾಧ್ಯತೆ ಅಂತೂ ಇದೆ ಅಂತ ಹೇಳ್ತಿದ್ದಾರೆ. ಆಫ್ಟರ್ 23rd ಮೇ 23ರ ನಂತರ ಬೆಳವಣಿಗೆಗಳಾಗೋ ಚಾನ್ಸಸ್ ಇದೆ. ಸಿಎಂನ ಕರೆಸ್ಕೊಳ್ಳೋ ಚಾನ್ಸಸ್ ಇದೆ ಅಂತಿದ್ದಾರಲ್ಲ. ಎಸ್ ಭವನ ಆ ರೀತಿಯಾಗಿರುವಂಥ ಚರ್ಚೆ ಕರ್ನಾಟಕ ರಾಜಕಾರಣದಲ್ಲಿ ನಡೀತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಳದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗಿ, ಸಚಿವ ಸಂಪುಟದ ಪುನರಚನೆ ಸಂಬಂಧಪಟ್ಟಾಗಿ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ನಿರ್ದಿಷ್ಟವಾಗಿ ಇಂಥದೇ ದಿನ ಕರೆಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಯಾವುದು ಕ್ಲಾರಿಟಿ ಇಲ್ಲ. ಯಾಕೆಂತಂದರೆ 20ಕ್ಕೆ GBA ಚುನಾವಣೆ ನಡೆಸೋ ಸಂಬಂಧಪಟ್ಟಾಗಿ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೆದು ಬರ್ತಾ ಇದೆ. ಒಂದೊಮ್ಮೆನಾದರೂ ಕೂಡ ಸುಪ್ರೀಂ ಕೋರ್ಟ್ GBA ಚುನಾವಣೆ ನಡೆಸಿ ಅಂತ ನಿರ್ದೇಶನ ಕೊಟ್ಟಿದ್ದೆ. ಆದರೆ ಇನ್ನೆರಡು ದಿನಗಳಲ್ಲಿ ಕರ್ನಾಟಕದ ರಾಜಕಾರಣ ಮಗ್ಗಲು ಬದಲಾಯಿಸುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಚುನಾವಣೆ ನಡೆಸುವ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೆಲವು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಒಂದೊಮ್ಮೆ ಏನಾದರೂ ಕೂಡ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ವರೆಗೆ ಕಾಲಾವಕಾಶ ಕೊಟ್ಟಿದ್ದೆ. ಆದರೆ
ಸಹಜವಾಗಿ ಈ ಒಂದು ಏನು ನಡೀತಿದೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಮತ್ತು ಸಚಿವ ಸಂಪುಟ ಪುನರಚನೆ ಸಂಬಂಧಪಟ್ಟ ಹಾಗೆ ನಡೀತಿರುವಂಥ ಚರ್ಚೆಗೆ ಇನ್ನಷ್ಟು ವೇಗ ಸಿಗಬಹುದು. ಆದರೆ 20ನೇ ತಾರೀಕು ನಂತರದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ಬಳಿಕ ಒಂದು ಅಂತಿಮವಾಗಿರ್ತಕ್ಕಂಥ ಒಂದು ಈ ಚರ್ಚೆ ಎಲ್ಲದಕ್ಕೂ ಕೂಡ ಒಂದು ಸೂಚ್ಯವಾಗಿರ್ತಕ್ಕಂಥ ದಿನಾಂಕ ನಿಗದಿ ಆಗಬಹುದು ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಆದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಇಂಥ ದಿನದಂದು ಈ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಕರೆಯಲಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳಿವೆ. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಆಕಾಂಕ್ಷಿಗಳು ಕೆಲ ಪ್ರಮುಖ ನಾಯಕರುಗಳು ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಫಲಿತಾಂಶ, ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು, ಹೊಸ ಮುಖ್ಯಮಂತ್ರಿ ಪದಗ್ರಹಣವೂ ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕರ್ನಾಟಕದ ರಾಜಕಾರಣದ ಬಗ್ಗೆ ಹೈಕಮಾಂಡ್ ಇನ್ನಷ್ಟು ತಲೆ ಕೆಡಿಸ್ಕೊಳ್ಳಬಹುದು ಅಂತಕ್ಕಂಥ ಚರ್ಚೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಊಹಾತ್ಮಕವಾಗಿರ್ತಕ್ಕಂಥ ಚರ್ಚೆಗಳು ಮುಂದುವರೆದಿದೆ. ಧನ್ಯವಾದ ಆನಂದ್. ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಅವರು ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, ಈಗ ಏನೇನು ಅಡೆತಡೆಗಳಿದ್ವು ಎಲ್ಲ ಮುಕ್ತಾಯ ಆಗಿದೆ. 2.5 ವರ್ಷ ಪೂರ್ತಿ ಆಯಿತು, ಅರಸು ದಾಖಲೆ ಆಯಿತು, ಬಜೆಟ್ ಆಯಿತು, ಪಂಚರಾಜ್ಯ ಎಲೆಕ್ಷನ್ ಆಯಿತು, ಪದಗ್ರಹಣ ಆಯಿತು. ಈಗ ನೆಕ್ಸ್ಟ್ಗೆ ಉಳಿದಿರೋದೇ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ಅಂತ ಅನ್ಸುತ್ತೆ. ನೋಡಿ, ಈ ರೀತಿಯ ಕೇರಳದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೆಯಲ್ಲ. ಈ ರೀತಿಯ ಚರ್ಚೆಗಳು ಅಕ್ರಾಸ್ ದ ಟೇಬಲ್ ದಿಲ್ಲಿಯಲ್ಲಿ ನಡಿಬೇಕಾಗತ್ತೆ. ಮತ್ತು ವಿಮಾನ ನಿಲ್ದಾಣದಲ್ಲಿ ಬೇರೆ ರಾಜ್ಯಗಳ ರಾಜಕಾರಣಿಗಳು ಕೂಡ ಇದ್ದರು, ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಕೂಡ ಇದ್ದರು. ಅವರ ಎದುರುಗಡೆ ಯಾವುದೇ ರೀತಿಯ ಕರ್ನಾಟಕದ ಪ್ರತ್ಯೇಕ ಚರ್ಚೆ ನಡೆಯುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಎರಡನೇದು, ಕೇರಳದ ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೀತು ಅನ್ನೋದನ್ನು ನೋಡಿದಾಗ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಒಂದಿಷ್ಟು ಇನ್ಪುಟ್ಸ್ಗಳು ಕೇರಳದಿಂದ ದೊರಕ್ತವೆ. ಕೇರಳದಲ್ಲಿ ಕೆ ಸಿ ವೇಣುಗೋಪಾಲ್ ವರ್ಸಸ್ ವಿ ಡಿ ಸತೀಶನ್ ಇತ್ತು. ಕೆ ಸಿ ವೇಣುಗೋಪಾಲ್ ನನಗೆ ಕಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ರಮೇಶ್ ಚೆನ್ನಿತಾಲರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಹೇಳಿದರು. ಆದರೆ ವಿ ಡಿ ಸತೀಶನ್ ಒಂದೇ ಮಾತನ್ನು ಹೇಳಿದರು, ನಾನು ಆದರೆ ಮುಖ್ಯಮಂತ್ರಿ ಇಲ್ಲವೇ ಶಾಸಕ. ಮತ್ತು ವಿ ಡಿ ಸತೀಶನ್ರ ಪಾಪ್ಯುಲಾರಿಟಿ ಎದುರುಗಡೆ ಕಾಂಗ್ರೆಸ್ ಹೈಕಮಾಂಡ್ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೊನೆಗೆ ಒಲ್ಲದ ಮನಸ್ಸಿನಿಂದ ಕೆ ಸಿ ವೇಣುಗೋಪಾಲ್ ಕೂಡ ವಿ ಡಿ ಸತೀಶನ್ರ ಹೆಸರಿಗೆ ಒಪ್ಪಿಗೆಯನ್ನು ಸೂಚಿಸಬೇಕಾಯಿತು. ಅದಕ್ಕೆ 2 ಕಾರಣಗಳು. ಒಂದು ನೋಡಿ, 2021ರಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ನ ಸೋಲಿಗೆ, ಪಿನರಾಯಿ ವಿಜಯನ್ ಗೆಲುವಿಗೆ ಮುಖ್ಯ ಕಾರಣ ಇದ್ದದ್ದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತದಾರರೇನು ಕಾಂಗ್ರೆಸ್ನ ಪರಂಪರಾಗತ ವೋಟ್ ಬ್ಯಾಂಕ್ ಇದೆ ಅದು ಸ್ವಲ್ಪ ಮಟ್ಟಿಗೆ ಶಿಫ್ಟ್ ಆಗಿತ್ತು. ಆದರೆ ವಿ ಡಿ ಸತೀಶನ್ ಒಂದು ಕೇರ್ಫುಲಿ ಕ್ರಾಫ್ಟೆಡ್ ಇಮೇಜನ್ನು ಏನು ವಿರೋಧ ಪಕ್ಷದ ನಾಯಕರಾಗಿ ಮಾಡ್ಕೊಂಡು ಬಂದರು, ಆ ಕಾರಣದಿಂದ 2026ರಲ್ಲಿ ಕ್ರಿಶ್ಚಿಯನ್ರು ಮುಸ್ಲಿಮರು ವಾಪಸ್ ಕಾಂಗ್ರೆಸ್ಗೆ ಬಂದ ಕಾರಣದಿಂದಾಗಿ, ವಿ ಡಿ ಸತೀಶನ್ರ ಪಾಪ್ಯುಲಾರಿಟಿ ಕಾರಣದಿಂದಾಗಿ ಕಾಂಗ್ರೆಸ್ ಒಂದು ಸ್ಪಷ್ಟ ಬಹುಮತವನ್ನು, ಭರ್ಜರಿ ಗೆಲುವನ್ನು ಕೇರಳದಲ್ಲಿ ದಾಖಲಿಸಿತು. ಹೀಗಾಗಿ ವಿ ಡಿ ಸತೀಶರನ್ನು ಪಕ್ಕಕ್ಕಿಟ್ಟು ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆ ನಡೆಸ್ತೀವಿ ಅನ್ನುವ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರಲಿಲ್ಲ. ಇದರ ಅರ್ಥ ಏನು? ಕಾಂಗ್ರೆಸ್ ಹೈಕಮಾಂಡ್ ಪಾಪ್ಯುಲರ್ ಲೀಡರ್ಶಿಪ್ ಇದ್ದ ಸಂದರ್ಭದಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಒಂದು ಆತಂಕದಲ್ಲಿರ್ತದೆ. ಮೊದಲಿನ ಪರಿಸ್ಥಿತಿ ಇಲ್ಲ ಸೋನಿಯಾ ಗಾಂಧಿಯವರ ಸ್ಟೆನೋಗ್ರಾಫರ್ ಯಾರೋ ಹೇಳಿದರು, ಸೋನಿಯಾ ಗಾಂಧಿಯವರ ಸೆಕ್ರೆಟರಿ ಯಾರೋ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ದಿನಗಳು ಕಾಂಗ್ರೆಸ್ನಲ್ಲಿದ್ದವು. ಎಮ್ ಎಲ್ ಪೋತೆದಾರ್, ಆರ್ ಕೆ ಧವನ್, ವಿನ್ಸೆಂಟ್ ಜಾರ್ಜ್ ಇವರ ಕಾರಣದಿಂದಾಗಿ ಅದೆಷ್ಟೋ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ಮಾಡಿದೆ. ಆದರೆ ಈಗ ಆ ಸ್ಥಿತಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕೇರಳದಲ್ಲಿ ಕಂಡುಬಂತು. ರಾಜಸ್ಥಾನದಲ್ಲೂ ಕೂಡ ಇದೇ ಕಂಡುಬಂತು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು AICC ಅಧ್ಯಕ್ಷರನ್ನಾಗಿ ಮಾಡಬೇಕಾದ ಅನಿವಾರ್ಯತೆ ಬಂತು. ಯಾಕಂದರೆ ಅಶೋಕ್ ಗೆಹ್ಲೋಟ್ AICC ಅಧ್ಯಕ್ಷರಾಗಲಿಕ್ಕೆ ತಯಾರಿರಲಿಲ್ಲ, ಮುಖ್ಯಮಂತ್ರಿ ಹುದ್ದೆ ಬಿಟ್ಟುಕೊಡ್ಲಿಕ್ಕೆ ತಯಾರಿರಲಿಲ್ಲ. ಹೀಗಿರುವಾಗ ಕರ್ನಾಟಕದಲ್ಲಿ ಒಂದು ಫೋರ್ಸ್ಫುಲ್ ಆಗಿರ್ತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ, ಒಂದು ಮಧ್ಯಂತರ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವ ಬಗ್ಗೆ ತಂದೆ ಆಗಿರ್ತಕ್ಕಂಥ ಪ್ರಶ್ನೆಗಳಿವೆ. ಅನೇಕ ಈ ರೀತಿಯ ದಿನಾಂಕಗಳು 23ರ ನಂತರ ಆಗುತ್ತೆ, 30ರ ನಂತರ ಆಗುತ್ತೆ, ಮುಂದಿನ ತಿಂಗಳ 15ರ ನಂತರ ಆಗುತ್ತೆ, ಇದು ಯಾವುದೋ ಮಾಸ ಬಂದಾಗ ಆಗುತ್ತೆ. ಇವೆಲ್ಲ ಚರ್ಚೆಗಳನ್ನು ನಾವು ಕರ್ನಾಟಕದಲ್ಲಿ ನವೆಂಬರ್ನಿಂದ ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಏನು ಮಾಡುತ್ತೆ ಅಂತಕ್ಕಂಥದ್ದು ಇನ್ನೂವರೆಗೂ ಯಾವುದೇ ಸುಳಿವನ್ನು ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ನಾಯಕರಿಗಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ ಯಾವುದೇ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಹೀಗಾಗಿ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಆ ರೀತಿಯ ಸಂಕೇತಗಳು ಬರುವವರೆಗೂ ನಾವು ಚರ್ಚೆ ಮಾಡಬಹುದೇ ವಿನಃ ತೋಳ ಬಂತು ತೋಳ ಅನ್ನುವ ರೀತಿಯ ಕಥೆಯಲ್ಲಿ ಈ ಇಡೀ ನಾಯಕತ್ವ ಬದಲಾವಣೆಯ ಚರ್ಚೆ ಓಡ್ತಿದೆ ಅಂತ ಹೇಳ್ಬೋದೇ ವಿನಃ ಹೀಗೇ ಆಗತ್ತೆ ಇದಮಿತ್ತಮ್ ಅಂತಕ್ಕಂಥದ್ದು ಹೇಳೋದು ಸ್ವಲ್ಪ ಕಷ್ಟ ಇದೆ. ರೈಟ್. ಥ್ಯಾಂಕ್ ಯು ಪ್ರಶಾಂತ್.
ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕೈ ಮಿಲಾಯಿಸೋ ಹಂತಕ್ಕೆ ರಣಾಂಗಣವಾಗಿ ನಿರ್ಮಾಣ ಆಗಿತ್ತು ಪರಿಸ್ಥಿತಿ. ಕೆಪಿಸಿಸಿ ಕಚೇರಿಯಲ್ಲಿ ಕರೆದಿದ್ದ ಸಭೆಯಲ್ಲಿ ರಣಾಂಗಣ, ಪದಾಧಿಕಾರಿಗಳು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಹೊಡೆದಾಟ ನಡೆದಿದ್ದು, ಕೆಲ ಪದಾಧಿಕಾರಿಗಳನ್ನ ಅವರ ಜವಾಬ್ದಾರಿಯಿಂದ ಕೈ ಬಿಟ್ಟಿದ್ದಕ್ಕೆ ಗಲಾಟೆಯಾಗಿದೆ. ಪದಾಧಿಕಾರಿಗಳ ಸಭೆ ಕರೆದಿದ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್. ಸಭೆಯಲ್ಲಿ ದೀಪಿಕಾ ರೆಡ್ಡಿ, ಬಿಂದು ಗೌಡ ಮತ್ತು ಇತರರು ಭಾಗಿಯಾಗಿದ್ರು. ಯೂತ್ ಕಾಂಗ್ರೆಸ್ ಹುದ್ದೆಯಿಂದ ದೀಪಿಕಾ ರೆಡ್ಡಿ, ಬಿಂದು ಗೌಡನ ಬಿಡುಗಡೆ ಮಾಡಿದ್ರು. ಪದಾಧಿಕಾರಿ ಸ್ಥಾನದಿಂದ ಕೈ ಬಿಟ್ಟಿದ್ದನ್ನ ದೀಪಿಕಾ ರೆಡ್ಡಿ ಪ್ರಶ್ನಿಸಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿನ ಪ್ರಶ್ನಿಸ್ತಾರೆ. ಒಂದು ಹಂತಕ್ಕೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಎರಡೂ ಘಟನೆಗಳನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಸಭಾಂಗಣ, ಮತ್ತೊಂದು ಕಡೆ ಕಚೇರಿ. ನಿನ್ನೆ ಹಲವು ಪದಾಧಿಕಾರಿಗಳ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಂಡಿತ್ತು. 4 ಜನ ಅದಕ್ಕೆ ಕಾರಣಗಳನ್ನು ಕೊಟ್ಟಿತ್ತು. ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕರೆದಿದ್ದ ಸಭೆಯಲ್ಲಿ ಬಡದಾಡ್ಕೊಂಡಿದ್ದಾರೆ. ಇನ್ನು ಯಾಕೆ ಗಲಾಟೆ ಆಯಿತು ಅಂತ ನೋಡೋದಾದ್ರೆ, ನಿನ್ನೆಯಷ್ಟೇ ಹಲವು ಪದಾಧಿಕಾರಿಗಳ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ತಗೊಂಡಿತ್ತು. 4 ಜನರ ವಿರುದ್ಧ ಶಿಸ್ತು ಕ್ರಮ ಆಗಿತ್ತು. ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ 4 ವಿರುದ್ಧ ಕರ್ತವ್ಯ ಲೋಪ ಮತ್ತು ನಿಷ್ಕ್ರಿಯತೆ ಕಾರಣ ಕೊಟ್ಟು ಕ್ರಮ ತೆಗೆದುಕೊಂಡಿತ್ತು. ಅದರಲ್ಲಿ ಯಾರ್ಯಾರಿದ್ರು? ದೀಪಿಕಾ ರೆಡ್ಡಿ, ಬಿಂದು ಗೌಡ, ಫ್ರಾನ್ಸಿಸ್ ಬೆನಿಟೋ, ಸುಮನ್ ಸೋಮಶೇಖರ್. 4 ಜನರ ವಿರುದ್ಧ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಕ್ರಮ ತೆಗೆದುಕೊಂಡಿತ್ತು. ಇವತ್ತು ಅಧ್ಯಕ್ಷ ಮಂಜುನಾಥ್ ನಡೆಸ್ತಾ ಇದ್ದ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಗಲಾಟೆಯಾಗಿದೆ. ಯಾರ್ಯಾರ ಮೇಲೆ ಕ್ರಮ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. 4 ಜನರ ವಿರುದ್ಧ ಕ್ರಮ ತೆಗೆದುಕೊಂಡು ಅವರನ್ನ ಅವರವರ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿತ್ತು. ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ, ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಎಸ್ ಫ್ರಾನ್ಸಿಸ್ ಬೆನಿಟೋ, ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಂದು ಗೌಡ, ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಮನ್ ಸೋಮಶೇಖರ್. ಒಟ್ಟು 15 ಮಂದಿ ಇದ್ದಾರೆ. ಅದರಲ್ಲಿ 4 ಜನರ ಮೇಲೆ ಕ್ರಮ ಆಗಿದೆ. ಅದನ್ನ ಪ್ರಶ್ನೆ ಮಾಡಿ ಕೈ ಮಿಲಾಯಿಸಿದ್ದಾರೆ. ವಾಗ್ವಾದ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಕೆಪಿಸಿಸಿ ಕಚೇರಿಯಲ್ಲೇ ಮಾರಾಮಾರಿ. ಇನ್ನು ಯಾವ ಕಾರಣಕ್ಕೆ ಹುದ್ದೆಯಿಂದ ತೆಗೆದಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿಲ್ಲ. ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಆದೇಶನ ಪೋಸ್ಟ್ ಮಾಡಿದ್ದಾರೆ. ದೀಪಿಕಾ ರೆಡ್ಡಿ ಇದನ್ನ ಪ್ರಶ್ನೆ ಮಾಡಿದಾಗ ಗಲಾಟೆಯಾಗಿದೆ ಅಂತ ಬಿಂದು ಗೌಡ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ರಿಂದ ಒಡೆದಾಡೋ ನೀತಿ, ನಮ್ಮ ಉಸ್ತುವಾರಿಯನ್ನ ಪ್ರಶ್ನಿಸಲು ಹೋದಾಗ ತಡೆಯೋ ಪ್ರಯತ್ನ ಆಯಿತು. ಡಿಕೆಶಿ ಸಿದ್ದರಾಮಯ್ಯ ಸಮಸ್ಯೆ ಬಗೆಹರಿಸಬೇಕು ಅಂತ ದೀಪಿಕಾ ರೆಡ್ಡಿ ಹೇಳ್ತಾ ಇದ್ದಾರೆ. ಒಂದೆರಡು ಮೀಟಿಂಗ್ಗಳು ಅಟೆಂಡ್ ಆಗಿಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು ಆ ವಿಚಾರವಾಗಿ. ಬಟ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ಇದು ಇಂಟರ್ನಲ್ ಆಗಿರೋದ್ರಿಂದ ಇಂಟರ್ನಲ್ ನಮ್ಗೆ ಇಂಡಿವಿಜುವಲಾಗಿ ಮೆಸೇಜ್ ಕಳಿಸಿ ಇದಕ್ಕೆ ರೀಸನ್ ಕೊಡಿ ಅಂತ ಹೇಳಿದರೆ ನಾವು ಕೊಡ್ಬೋದಾಗಿತ್ತು. ಅಥವಾ ಒಂದು ಮೀಟಿಂಗ್ ಮಾಡಿದ್ರೆ ನಾವು ಬರ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ ಯಾಕೆ ಬಂದಿಲ್ಲ ಅಂತ. ಅದನ್ನು ಬಿಟ್ಟು ಏಕಾಏಕಿ ಇವ್ರು ನಮಗೂ ಕೂಡ ಕಳಿಸಿದೆ, ಡೈರೆಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇವತ್ತು ಈ ವಿಚಾರದಲ್ಲೂ ನಾವು ಟ್ರೋಲ್ ಆಗಬೇಕು ಅಂದರೆ ಅದು ನಮ್ಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಎಸ್ಪೆಷಲಿ ಹೆಣ್ಮಕ್ಳು, ದೀಪಿಕಾ ರೆಡ್ಡಿ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮಿಬ್ಬರು ಫೋಟೋನೇ ಜಾಸ್ತಿ ಓಡಾಡ್ತಾ ಇದ್ದಿದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ಮಾಡಿದ್ದು ನಾನು ನಿಜವಾಗ್ಲೂ ಖಂಡಿಸ್ತೀನಿ. ತಪ್ಪೇ ಇದು ಮಾಡೋದು. ಯಾಕಂದರೆ ನಮ್ಮ ಇಂಟರ್ನಲ್ ಅಲ್ಲೇ ಇರಬೇಕು. ನಾವು ಹೋರಾಡಬೇಕಾಗಿರೋದು ವಿರೋಧ ಪಕ್ಷಗಳ ಜೊತೆ ಹೊರತು ನಾವೇ ಈ ರೀತಿ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಆಹಾರ ಆಗ್ತೀವಿ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಬೇಕಾಗಿತ್ತು, ಅವರಾಗಲಿ ಇವರಾಗಲಿ. ಬಟ್ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಓದ್ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ರು ನನ್ನ ಜೊತೆ. ಅವ್ರು ಏನು ಕೆಲಸ ಮಾಡಿದ್ದಾರೆ, ನಾನೇನು ಕೆಲಸ ಮಾಡಿದ್ದೀನಿ, ಎಲ್ಲರ ಹತ್ರನೂ ಪ್ರೂಫ್ ಇದೆ. ನಾವು ಯಾವತ್ತೂ ವಾಯ್ಸ್ ರೇಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಬಿಡ್ತಾ ಇರಲಿಲ್ಲ. ಯಾಕಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಮಂಜುನಾಥ್ ಅವರು ಮಾಡ್ತಾಯಿದ್ರು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೋಲ್ಡನ್ನು ಇಟ್ಟಿದ್ರು. ಎಲ್ಲರನ್ನೂ ಜೊತೆಗೆ ತಗೊಂಡೋಗ್ಬೇಕು ಅಂತಿದೆ. ಅದನ್ನು ನಂಬಿ ಅದನ್ನು ಹೊರತುಪಡಿಸಿ ಇವ್ರು ನಮ್ಗೆ ಯಾವಾಗ ಅವಕಾಶ ಕೊಡಲಿಲ್ಲ. ನಾವೆಲ್ಲರೂ
ಅವ್ರ ಕಡೆಯಿಂದ ಬಂದು ಈ ಏನು ನಮ್ಮದು ಪ್ರಾಬ್ಲಮ್ ಆಗಿದೆ ಇದು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಅವರೆಲ್ಲರನ್ನೂ ಕರೆಸಿ ನಾವು ಸಮೇತವಾಗಿ ಎಲ್ಲರೂ ಹೋಗಿ ಅವ್ರ ಜೊತೆ ಮಾತಾಡ್ತೀವಿ. ನಮ್ಗೇನು ತೊಂದರೆ ಆಗಿದೆ ಅದು ನಾವು ಹೇಳ್ಕೊಳ್ತೀವಿ. ಪಕ್ಷಕ್ಕೆ ಒಳ್ಳೆ ಆಗಬೇಕು, ಆಮೇಲೆ ಪಕ್ಷದ ಸಂಘಟನೆ ಬೂತ್ ಮಟ್ಟದಲ್ಲಿ ನಡಿಬೇಕು ಅಂತ. ಅದಕ್ಕೆ ಯಾರೇ ನಿಲ್ಲಿಸಿದ್ರು ನಾವು ಅದನ್ನ ಕೇಳಲ್ಲ. ಡೆಫಿನೆಟ್. ಇನ್ನು ಕೆಪಿಸಿಸಿಯಲ್ಲಿ ರಣಾಂಗಣ ಗಲಾಟೆನೇ ಆಗಿಲ್ಲ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಯಾರು ಏನು ಮಾಡಿದ್ದಾರೆ ಅನ್ನೋದನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳ್ತೀವಿ. ಯೂತ್ ಕಾಂಗ್ರೆಸ್ನಲ್ಲಿ ಸಣ್ಣ ಪುಟ್ಟದ್ದು ಆಗಿರುತ್ತೆ ಅಂತ ಮಂಜುನಾಥ್ ಗೌಡ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲಸವನ್ನ ಮಾಡದಿರೋದ್ರಿಂದ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿದ್ದೀವಿ, ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆಯೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು, ಯಾರೇ ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು, ಮೊದಲು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದನ್ನು ಡೀಟೇಲ್ಸನ್ನು ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನು ಕಾಲ್ ತೊಗೊತಾರೆ ಆರ್ಗನೈಸೇಷನಿಂದ ಅದು ಮಾಡ್ತೀವಿ. ಆಗ್ತಾ ಇರುತ್ತೆ. ಏನೋ ಕೆಲಸ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಹುಡುಗರಲ್ಲಿ ಏನಂತೆ ಆ ಥರ ಹೊಡೆದಾಡೋ ಥರ ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಮುಂಚೆಯಿಂದನೂ ಕೂಡ. ಒಬ್ಬರು ಇಬ್ಬರು ಇರ್ತಾರಲ್ಲ ಎಲ್ಲ. ಯಾಕೆಂದರೆ ಈಗಿರೋ ಯೂತ್ ಕಾಂಗ್ರೆಸ್ ಮತ್ತು ಬೆಳೀತಾ ಇರೋ ರೀತಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚಿನ ಒಂದು 10-15 ವರ್ಷದಲ್ಲಿ ಯೂತ್ ಎಲ್ಲ ಭಾಳ ಅಗ್ರೆಸಿವ್ ಇರ್ತಾರೆ. ಅವರೆಲ್ಲ ಪೆಟ್ರೋಲ್ ಇದ್ದಂಗೆ, ಪಕ್ತಾ ಇರೋ ಒಬ್ಬ ಬೆಂಕಿ ಹಚ್ಚಿದ್ರೆ ಎಲ್ಲರಿಗೂ ಹೊತ್ಕೊಂಡು ಆ ಥರ ಆಗುತ್ತೆ. ಬಿಟ್ಟರೆ ಸಂಘಟನೆ ವಿಚಾರದಲ್ಲಿ ಪರಸ್ಪರ ವೈಯಕ್ತಿಕವಾಗಿ ಯಾರ್ದು ಇಲ್ಲ. ಇಲ್ಲಿ ಸಂಘಟನೆ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇರ್ಬೋದು, ಅದನ್ನ ಕೂತು ಮಾತಾಡಿ ಕ್ಲಿಯರ್ ಮಾಡಿ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕರ್ತವ್ಯ ಲೋಪ ಮತ್ತು ನಿಷ್ಕ್ರಿಯತೆ ಕಾರಣ ಕೊಟ್ಟು 4 ಜನರ ಮೇಲೆ ಕ್ರಮ ಆಗಿದೆ. ಏನು ರೀಸನ್ ಇತ್ತು 4 ಜನರ ಮೇಲೆ ಕ್ರಮ ಆಗೋದಕ್ಕೆ? ಈ ಪರಿ ಹೊಡೆದಾಡ್ಕೊಳ್ಳೋದಕ್ಕೆ ಏನು ಕಾರಣ? ಭಾವನಾ, ಕೇವಲ 4 ಅಲ್ಲ, ಸುಮಾರು 15 ಮಂದಿಗೂ ಕೂಡ ಇದೇ ರೀತಿಯಾದಂತಹ, ಅಂದರೆ ಅವರ ಹುದ್ದೆಯಿಂದ ತೆರವು ಕೂಡ ಮಾಡಿಲ್ಲ ಅಥವಾ ಹುದ್ದೆಯಿಂದ ಅವ್ರನ್ನ ಅಮಾನತು ಕೂಡ ಮಾಡಲಿಲ್ಲ. ಅದನ್ನು ಹೋಲ್ಡ್ನಲ್ಲಿಡುವಂಥ ಕೆಲಸ ಮಾತ್ರ ಮಾಡಿದ್ದಾರೆ. ಅದಕ್ಕೆ ಅವರು ಹೋಗಿ ಸ್ಪಷ್ಟನೆ ಕೊಡಬೇಕು. ಅದಕ್ಕೆ ಉತ್ತರ ಸರಿ ಅನಿಸಿದರೆ ಅದನ್ನು ವಾಪಸ್ ಪಡಿತಾರೋ ಅಥವಾ ಆ ಉತ್ತರ ಸಮಂಜಸ ಅಲ್ಲದೇ ಇದ್ದಾಗ ಅವ್ರನ್ನ ಅಮಾನತು ಮಾಡ್ತಾರೋ ಅದು ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಆದರೆ ದೀಪಿಕಾ ರೆಡ್ಡಿ ಮತ್ತು ಅವರ ಬಳಗದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇರೋದು ಇದು ಇಂಟೆನ್ಷನಲ್ಲಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ. ಚುನಾವಣೆಯಲ್ಲಿ ನಾವು ಮಂಜುನಾಥ್ ಗೌಡ ವಿರುದ್ಧ ನಿಂತಿದ್ವಿ, ಅವರಿಗೆ ಕಾಂಪಿಟೇಟರ್ ಆಗಿ ನಾನು ನಿಂತ್ಕೊಂಡಿದ್ದೆ. ಹಾಗಾಗಿ ನನ್ನ ಜೊತೆಗೆ ಇರ್ತಕ್ಕಂಥ ಕೆಲವ್ರನ್ನ ಗುರಿಯಾಗಿಸ್ಕೊಂಡು ಈ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ದೀಪಿಕಾ ರೆಡ್ಡಿ ಮಾಡ್ತಾ ಇರುವಂಥ ಆರೋಪ. ಆ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ಅದು ಕಾಂಗ್ರೆಸ್ನ ಒಳಗಡೆ ಚರ್ಚೆ ಆಗಬೇಕಾಗಿತ್ತು, ಅಲ್ಲೇ ಇತ್ಯರ್ಥ ಆಗಬೇಕಾಗಿತ್ತು. ಆದರೆ ಸಭೆಯಲ್ಲಿ ಈ ರೀತಿ ರಣಾಂಗಣ ಆಗೋದು, KPCCಯ ಕಚೇರಿಯ ಒಳಗೆ ನಡೀತಾ ಇದ್ದಂಥ ಸಭೆಯಲ್ಲೇ ಈ ರೀತಿ ಹೊಡೆದಾಡ್ಕೊಳ್ಳುವಂಥ ಹಂತಕ್ಕೆ ಗಲಾಟೆಗಳಾಗಿರುವಂಥದ್ದು, ತಳ್ಳಾಟ ನೂಕಾಟ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಳಗೆ, ಅಂದರೆ ಮೇನ್ ಕಾಂಗ್ರೆಸ್ನಲ್ಲೇ ಈಗ 2 ಬಣ, ಸಿದ್ದರಾಮಯ್ಯನವರ ಬಣ, DKಶಿ ಬಣ ಅನ್ನುವಂಥ ಪರಿಸ್ಥಿತಿ ಇರುವಾಗ ವೇದಿಕೆಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಸಿದ್ದರಾಮಯ್ಯ ಬಂದಾಗ ಸಿದ್ದರಾಮಯ್ಯನವರ ಪರ ಘೋಷಣೆ ಕೂಗ್ತಾರೆ, DKಶಿ ಬಂದಾಗ ಡಿ ಕೆ ಅಂತ ಘೋಷಣೆ ಕೂಗ್ತಾರೆ. ಇದು ಬೇರೆ ನಾಯಕರುಗಳಿಗೂ ಇರುಸುಮುರುಸು ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದಕ್ಕಿಂತ ಭಿನ್ನ ಆಗಿಲ್ಲ ಯೂತ್ ಕಾಂಗ್ರೆಸ್ನಲ್ಲಿರುವಂತಹ ಪರಿಸ್ಥಿತಿ. ಅದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದಂಗೆ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಚುನಾವಣಾ ಪೂರ್ವದಲ್ಲಿ ಇದ್ದಂಥ ಬಣಗಳು ಚುನಾವಣೆ ನಡೆದ ಮೇಲೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿತ್ತು. ಅಲ್ಲಿಯೂ ಕೂಡ ಬಣ ಸೃಷ್ಟಿಯಾಗಿದೆ ಅನ್ನೋದು ಭಾಳ ಸ್ಪಷ್ಟ. ಅವರು ಈ ಹುದ್ದೆಯನ್ನು ಅಮಾನತ್ನಲ್ಲಿ ಅಂದರೆ ಹೋಲ್ಡ್ನಲ್ಲಿ ಇಡೋದಕ್ಕೆ ಕಾರಣ ಪಕ್ಷ ಸಂಘಟನೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ನಿಮ್ಮ ಅಂದರೆ ಪ್ರತಿಭಟನೆ ಸಂದರ್ಭದಲ್ಲಿ ನಿಮ್ಮ ಅಟೆಂಡೆನ್ಸ್ಗಳಿಲ್ಲ, ಯಾರು ಕೂಡ ಪಾರ್ಟಿಸಿಪೇಷನ್ ಆಗ್ತಾ ಇಲ್ಲ. ಸೊ ಈ ಥರದ ಕಾರಣಗಳನ್ನು ಕೊಟ್ಟು ಈ ಹುದ್ದೆಯನ್ನು ನಿಮ್ಮನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅಲ್ಲ, ಈಗ ಹಿಂಗಿದ್ದ ಡಿಸಿಷನ್ ತಗೊಳ್ಳೋದಕ್ಕೆ ಏನೋ ಒಂದು ಘಟನೆ ಟ್ರಿಗರ್ ಮಾಡಿರ್ಬೇಕಲ್ಲ, ಏನೋ ಒಂದು ಘಟನೆ ಆಗಿರ್ಬೇಕಲ್ಲ. ವಾಟ್ ವಾಸ್ ಇಟ್? ಅಲ್ಲ, ಈಗ ಸಾಕಷ್ಟು ಪ್ರತಿಭಟನೆಗಳನ್ನು ಯೂತ್ ಕಾಂಗ್ರೆಸ್ ಮಾಡ್ತಾನೆ ಇರುತ್ತೆ ಬೇರೆ ಬೇರೆ ವಿಚಾರಗಳು ಬಂದಾಗ. ಆ ರೀತಿಯಾಗಿ ಪ್ರತಿಭಟನೆಗಳು ನಡೆಸಿದಾಗ ಜಿಲ್ಲಾವಾರು ತಾಲೂಕುವಾರು ಕೂಡ ಪ್ರತಿಭಟನೆಗಳು ನಡೆಸಬೇಕು. ಆದರೆ ಈಗ ಇವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೇನಿದೆ,
ಈ ಕ್ರಮ ತೆಗೆದುಕೊಂಡಿರ್ತಕ್ಕಂಥ ಪದಾಧಿಕಾರಿಗಳು ಯಾರಿದ್ದಾರೆ ಇವ್ರು ಯಾರು ಕೂಡ ಇಂಥ ಪಾರ್ಟಿಸಿಪೇಷನ್ ಇಲ್ಲ, ಪಕ್ಷ ಸಂಘಟನೆಗಳಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ, ಪ್ರತಿಭಟನೆಗಳಿಗೆ ಬಂದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಆದರೆ ಅವರಿಗೊಂದು ನೋಟಿಸ್ ಕೊಟ್ಟು ಅವರಿಂದ ಉತ್ತರ ಪಡೆದು ಆನಂತರ ಡಿಸಿಷನ್ ಮಾಡಬೇಕಾಗಿತ್ತು. ಆದರೆ ಹುದ್ದೆಯನ್ನೇ ಹೋಲ್ಡ್ನಲ್ಲಿ ಇಡೋದು ಸರಿಯಾದ ಕ್ರಮ ಅಲ್ಲ ಅನ್ನೋದು ಈಗ ಹೋಲ್ಡ್ನಲ್ಲಿ ಯಾರ್ಯಾರು ಹುದ್ದೆಗಳನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದಾರೋ ಅವರ ಆರೋಪ. ಯಾಕೆಂದ್ರೆ ಚುನಾವಣೆಯಿಂದ ಇದ್ಯಾವುದು ಕೂಡ ನಾಮಿನೇಟೆಡ್ ಆಗಿರ್ತಕ್ಕಂಥವ್ರಲ್ಲ ಇವ್ರು ಯಾರು ಪದಾಧಿಕಾರಿಗಳು. ಅಂದ್ರೆ ಯಾರ್ಯಾರು ಯೂತ್ ಕಾಂಗ್ರೆಸ್ನಲ್ಲಿ ವೋಟರ್ಸ್ ಇರ್ತಾರೋ ಅವರಿಂದ ಮತವನ್ನ ಪಡೆದು ಆಯ್ಕೆಯಾದಂಥವ್ರು, ಮತವನ್ನ ಪಡೆದಂತ ಆಯ್ಕೆಯಾದಂಥವ್ರಿಗೆ ಏಕಾಏಕಿ ನೀವು ಅವ್ರನ್ನ ಹೋಲ್ಡ್ನಲ್ಲಿ ಇಡ್ತೀವಿ ಅನ್ನುವಂಥ ಡಿಸಿಷನ್ ಸಹಜವಾಗಿ ಒಂದಷ್ಟು ಟ್ರಿಗರ್ ಮಾಡಿರುತ್ತೆ. ಹಾಗಾಗಿ ಇವತ್ತು ಸಭೆಯಲ್ಲಿ ಇದು ಪ್ರಸ್ತಾಪ ಮಾಡೋಕೆ ಹೋದಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆ ಅವಕಾಶ ಕೊಡದೇ ಇದ್ದಿದ್ದೇ ಈ ಗಲಾಟೆಗೆ ಕಾರಣ ಆಗಿದ್ದು. ಭಾವನಾ. ಎಸ್, ಧನ್ಯವಾದ ಮರುತೇಶ್. ಪ್ರಶಾಂತ್, ಒಂದು ಕಡೆ ಸಿಎಂ DCM ರಾಜ್ಯದಲ್ಲಿ ಇರಲಿಲ್ಲ, ಅದರಲ್ಲೂ ಪ್ರಮುಖವಾಗಿ KPCC ಅಧ್ಯಕ್ಷರು ಇಲ್ಲದೆ ಇರೋ ಟೈಮಲ್ಲಿ ಹಿಂಗೊಂದು ಸಭೆ ನಡೆಯುತ್ತೆ, ಬಡದಾಡ್ಕೊಳ್ತಾರೆ ಹೀಗೆ ಕಚೇರಿಯಲ್ಲಿ ಅಂತಂದ್ರೆ ವಾಟ್ ಇಸ್ ಗೋಯಿಂಗ್ ರಾಂಗ್? ಏನು ತಪ್ಪಾಗ್ತಿದೆ? ನಾನು ನೋಡಿ, ಬಣಗಳ ರಾಜಕಾರಣ ಯೂತ್ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಅದು ರಿಫ್ಲೆಕ್ಟ್ ಆಗುತ್ತೆ. ಈಗ ಮಂಜುನಾಥ್ ಗೌಡ ಏನಿದ್ದಾರೆ ಅವರು DK ಶಿವಕುಮಾರ್ಗೆ ಬಹಳ ಆಪ್ತರು. ಹಿಂದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ VV ಶ್ರೀನಿವಾಸ್ DK ಸುರೇಶ್ಗೆ ತುಂಬ ಆಪ್ತರು. ಹೀಗಾಗಿ ಬೇರೆ ಬೇರೆ ಬಣಗಳು ಯೂತ್ ಕಾಂಗ್ರೆಸ್ನಲ್ಲೂ ಇವೆ. ಇದೇನು ಹೊಸದಲ್ಲ, ಈಗ ಹೊಸದಾಗಿ ಯೂತ್ ಕಾಂಗ್ರೆಸ್ನಲ್ಲಿ ನಡೀತಿದೆ ಅಂತಕ್ಕಂಥದ್ದಲ್ಲ. ನಾವು ಹಿಂದೆ ರಿಜ್ವಾನ್ ಅರ್ಷದ್, ಪ್ರಿಯಾಂಕ್ ಖರ್ಗೆ, ಶ್ರೀನಿವಾಸ್ ಮಾನೆ, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಾಗಿನಿಂದಲೂ ಕೂಡ ಆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದ ಜಗಳ ಯಾವ ರೀತಿ ಕಾಂಗ್ರೆಸ್ನಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ಇದೇನು ಹೊಸದಲ್ಲ. ಆದರೆ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೇರಳದಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವ ಕಾಲದಲ್ಲಿ ಈ ರೀತಿಯ ಜಗಳ KPCC ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದು ಅವಾಯ್ಡೆಬಲ್ ಆಗಿತ್ತು ಅಂತ ಅನಿಸುತ್ತೆ. ಬಟ್ ಯಾವ ಪರಿಯ ಜಗಳ, ಒಂದು ಹೊಡೆದಾಟ ಬಡದಾಟದ ಮಟ್ಟಕ್ಕೆ ಹೋಗಿದ್ದನ್ನು ನೋಡಿದ್ರೆ ಇದನ್ನು ಪ್ಯಾಚಪ್ ಮಾಡಲಿಕ್ಕೂ ಕೂಡ ಯಾವುದೇ ನಾಯಕರು ಪ್ರಯತ್ನ ಪಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಇನ್ನು KPCCಯಲ್ಲಿ ಸದ್ಯಕ್ಕೆ ಆದ ಗಲಾಟೆಯನ್ನು ನಾವು ನೋಡಿದ್ವಿ. ಮುಂದುವರೆದಂತೆ ಈಗ ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಬಚಾವೋ ಮೋದಿ ಸಲಹೆಗೆ ಕೈ ಜೋಡಿಸುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳೋ ಕ್ರಮದ ಬಗ್ಗೆ ಕುತೂಹಲ ಮೂಡಿಸ್ತಾ ಇದೆ. ಗುರುವಾರ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಪ್ರಧಾನಿ ಮೋದಿ ಪೆಟ್ರೋಲ್ ಮತ್ತು ಡೀಸೆಲ್ ಮಿತ ಬಳಕೆ ಮಾಡಿ ಅಂತ ಹೇಳಿದ್ದು ಮಾತ್ರವಲ್ಲ, ಅನಗತ್ಯ ಅನಿಸಿದ ವಾಹನಗಳನ್ನ ಈಗಾಗಲೇ ಕಟ್ ಆಫ್ ಮಾಡಿದ್ದಾರೆ. 50% ಬೆಂಗಾವಲು ವಾಹನಗಳು ಕಟ್ ಆಫ್ ಆಗಿವೆ. ಬಿಜೆಪಿ ಅಧಿಕಾರದಲ್ಲಿರುವ ಎಲ್ಲ ರಾಜ್ಯಗಳು ಇದನ್ನ ಅನುಸರಿಸ್ತಾ ಇವೆ. 50% ವಾಹನಗಳು ಕಟ್ ಆಫ್ ಆಗಿವೆ. ರಾಜ್ಯಪಾಲರು ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅತ್ಯಗತ್ಯ ಭದ್ರತೆಯ ವಾಹನಗಳನ್ನ ಬಳಸುವ ಬಗ್ಗೆ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಈಗ ತಲೆದೂರಿರೋ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಲ್ಲ, ತೊಂದರೆ ಇದೆಯಲ್ಲ, ಎಮರ್ಜೆನ್ಸಿ ಇದೆಯಲ್ಲ, ಇದು ಒಂದು ರಾಜ್ಯಕ್ಕೂ ಅಥವಾ ಯಾವುದೋ ಒಂದು ಪಕ್ಷದ ರಾಜ್ಯಕ್ಕೂ ಅಲ್ಲ, ಎಲ್ಲ ರಾಜ್ಯಗಳಿಗೂ ಇದರ ಇಂಪ್ಯಾಕ್ಟ್ ತಡ್ತಾ ಇದೆ. ಹಾಗಾಗಿ ಗುರುವಾರ ನಡೆಯೋ ಸಭೆಯಲ್ಲಿ ವಾಹನಗಳನ್ನ ಕಟ್ ಆಫ್ ಮಾಡುವ ಮೋದಿ ಅವರ ಅಭಿಯಾನಕ್ಕೆ ಕೈ ಜೋಡಿಸುವ ನಿರ್ಧಾರ ರಾಜ್ಯ ಸರ್ಕಾರದಿಂದ ಬರುತ್ತಾ? ಪೆಟ್ರೋಲ್ ಬಚಾವೋ, ತಮ್ಮ ಬೆಂಗಾವಲು ವಾಹನಗಳಲ್ಲಿ ಕತ್ತರಿ ಹಾಕುತ್ತಾ ರಾಜ್ಯ ಸರ್ಕಾರ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಈಗಾಗಲೇ ಮೋದಿ ಸರ್ಕಾರದಲ್ಲಿ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಇದರ ಇಂಪ್ಯಾಕ್ಟ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಏನ್ ನಿರ್ಧಾರ ತಗೊಳ್ಳುತ್ತೆ ಗುರುವಾರದ ಬಗ್ಗೆ ಕುತೂಹಲ ಇದೆ. डीजल और पेट्रोल के दाम इतने बढ़ा रहे हैं, मोदी जी अगर यही इलेक्शन के पहले करते तो मालूम होता था। उन्होंने ये बातें सब छुपा के रख के इन्फ्लेशन अगर इसका इफेक्ट अगर लोगों पे पड़ा तो इलेक्शन में, चुनाव में इसको बहुत बड़ा उनको धक्का होगा। इसीलिए उन्होंने ये किया कि इलेक्शन के इमीडिएटली बाद में पेट्रोल, डीजल, गैस सबके दाम बढ़ाए।
तो इससे ये दर्शाता है कि फोर साइटेडनेस हमारे बीजेपी को सरकार को मोदी साहब को नहीं है. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕನುಗುಣವಾಗಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗತ್ತೆ. ಯಾರೇ ಅಧಿಕಾರದಲ್ಲಿದ್ದರೂ ಅದು ಒಬ್ಬ ಮುಖ್ಯಮಂತ್ರಿ ಮಾಡೋ ಕೆಲಸ ಅಲ್ಲ. ದೇಶದ ಪ್ರಧಾನಮಂತ್ರಿ ಆಗಿರೋರಿಗೆ ವಿವಿಧ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇನಿದೆಯೋ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸಸ್ಸು ಮತ್ತೊಂದು ಇವೆಲ್ಲ ಅದರ ಪರಿಣಾಮ, ಸತ್ಪರಿಣಾಮ, ದುಷ್ಪರಿಣಾಮ ಇದೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡಬೇಕಾಗತ್ತೆ. ಇಲ್ಲಿ ಮನಸ್ಸಿಗೆ ಬಂದಾಗ ಮಾತಾಡೋದಿಲ್ಲ, ಆಗಲ್ಲ, ಪ್ರಯೋಜನ ಆಗಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಹೋಗಿ ಏನು ಎಚ್ಚರಿಕೆ ವಹಿಸ್ತಿಲ್ಲ ಅಂತ ಅಂದರೆ ನಾವು ಬಡತನದ ದವಡೆಗೆ ತಲುಪಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶ ವಿದೇಶದಲ್ಲಿ ಕೊಟ್ಟಿದ್ದಾರೆ. ಅದು ಬಹಳ ವಿಷಾದವಾದಂಥ ಸಂಗತಿ. ಬಹುಶಃ ಅವರು ಆ ದೇಶಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರ, ಭಾರತೀಯರಿಗೆ ಸಂಬಂಧಪಟ್ಟಂತೆ ಹೇಳಿದ್ರ ಅನ್ನೋದು ಇವತ್ತು ಮುಖ್ಯವಾಗಿ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ. ಇವತ್ತು ಈ ದೇಶ ಪ್ರಧಾನಮಂತ್ರಿಗಳು ಬಡತನದ ದವಡೆಗೆ ತಲುಪ್ತೀರಿ ಅಂತಕ್ಕಂಥ ಏನು ಸಂದೇಶ ಕೊಡ್ತಾ ಇದ್ದಾರೆ, ಬಹುಶಃ ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ವಿಚಾರ. ಈ ದೇಶದ ಜನರ ಕ್ಷಮೆಯನ್ನ ಯಾಚನೆ ಮಾಡಬೇಕು ಪ್ರಧಾನಮಂತ್ರಿಗಳು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫೈ ಮಾಡಬೇಕಾಗುತ್ತೆ. ಇವತ್ತು ದೇಶ ಸಮೃದ್ಧವಾಗಿದೆ, ಶಕ್ತಿಯುತವಾಗಿದೆ, ಇಡೀ ವಿಶ್ವದಲ್ಲೇ ಬಲಿಷ್ಠವಾಗಿದೆ. ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಂತ ಅಂದ್ರೆ ಅದಕ್ಕೆ ಕಾರಣನೂ ಕೂಡ ಪ್ರಧಾನಮಂತ್ರಿಗಳು. ಸೊ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಜನರಿಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಕಳೆದ 5 ದಿನದಿಂದ ನನ್ನ ಬೆಂಗಾಲು ವಾಹನ ಯೂಸ್ ಮಾಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ಮೇಲೆ ಕಂಟಿನ್ಯೂಸ್ 6 ಡೇಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೂಡ ಯಾರ್ಯಾರು ಟೀಕೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಟೀಕೆ, ಅಲ್ಲೇ ಗೊಂದಲ ಇದೆ. ಪ್ರಿಯಾಂಕಾ ಖರ್ಗೆ ಎಸ್ಕಾಟ್ ಬಿಟ್ಬಿಟ್ರೆ ಪೆಟ್ರೋಲ್ ಉಳಿತತಾ ಅಂತ ಕೇಳ್ತಾರೆ, ಕೈನೆಟಿಕ್ ಹೋಂಡಾದಲ್ಲಿ ಹೊರಟ್ರೆ ಪೆಟ್ರೋಲ್ ಉಳಿತತಾ ಅಂತ ಕೇಳ್ತಾ ಇದ್ದಾರೆ. ಅವ್ರ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನು ನಿಮ್ಮ ಪನ್ನಣ್ಣನ ಕೇಳಿ ಹೋಗಿ. ಪಾಪ ವಿಜೇಂದ್ರ ಅವ್ರು ಮೆಟ್ರೋ ಹತ್ತು ಹೋಗಿದ್ದು ಬೇಜಾರು ಮಾಡ್ಕೊತೀವಿ. ನಾವು ಪ್ರತಿ ವಾರ ಹೋಗ್ತೀವಲ್ಲ ವೈಟ್ ಫೀಲ್ಡಿಗೆಲ್ಲ ಹೋಗ್ಬೇಕಾದ್ರೆ ನಾವು ಮೆಟ್ರೋನಲ್ಲೇ ಹೋಗೋದು. ಆಮೇಲೆ ಒಂದಿನ ಅಲ್ಲ, ಪಾಪ ವಿಜೇಂದ್ರ ಅವ್ರು ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಇರ್ಬೋದು, ಇವತ್ತು ಬೆನ್ಗಾವಲ್ ಬಿಡೋಕ್ಕೆ ಅಥವಾ ಮೆಟ್ರೋ ಹತ್ತೋಕ್ಕೆ ಅಥವಾ ಬಸ್ ಹತ್ತೋದಕ್ಕೆ ಈ ಪರಿಸ್ಥಿತಿಗೆ ಯಾಕೆ ಬಂದಿದ್ರೆ ಅದಕ್ಕೆ ಹೇಳ್ಬೇಕಲ್ಲ ತಾವು. ಶ್ರೀಸಾಮಾನ್ಯರಿಗೆ ಯಾವ ರೀತಿ ಆರ್ಥಿಕ ಹೊಡೆತ ಆಗಿದೆ ಮೋದಿ ಅವರ ನೀತಿಗಳಿಂದ ಅಂತ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಲ್ಲ. ಅವರಂತೂ ಹೋದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅವರ ಕಾಲದಲ್ಲೂ ಕೂಡ ಈ ರೀತಿ ಸಂದರ್ಭ ಬಂದಾಗ ವಾರದಲ್ಲಿ 1 ದಿನ ಉಪವಾಸವನ್ನ ಮಾಡಬೇಕು ಅನ್ನುವಂಥ ಒಂದು ಆಹ್ವಾನ ಮಾಡಿದ್ರು. ಆ ಆಹಾರ ಸಂಗ್ರಹಣೆಯನ್ನ ಕಾಯ್ದುಕೊಂಡಿರೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ತೈಲವನ್ನ ಮಿತವಾಗಿ ಬಳಸಿ, ಲೋಕಲ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಿ, ಬಹಳಷ್ಟು ಇಂಧನದ ಬಳಕೆಯನ್ನು ಕಡಿಮೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂಥೇಳಿ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದನ್ನು ಬಹಳಷ್ಟು ಜನಸಾಮಾನ್ಯರು ಇದನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಇದಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಅವರು ಕೂಡ ಇದನ್ನು ತಿಳ್ಕೋಬೇಕು. ಇದು ದೇಶದ ಹಿತದೃಷ್ಟಿಯಿಂದ, ಪ್ರಜೆಗಳ ಹಿತದೃಷ್ಟಿಯಿಂದ ಈ ಒಂದು ಆಹ್ವಾನ ಪ್ರಧಾನಮಂತ್ರಿಗಳು ಕೊಟ್ಟಿರೋದು. ಮಾತನಾಡೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದ್ಸಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜಕೀಯ ಏನೇ ಇರಲಿ, ಸದ್ಯದ ದೇಶದ ಪರಿಸ್ಥಿತಿ ಅಂತೂ ಡೆಫಿನೆಟ್ಲಿ ಕ್ರಿಟಿಕಲ್ ಇದೆ. ಎಲ್ಲರೂ ಕೈ ಜೋಡಿಸ್ಬೇಕು. ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಪಾಸಿಟಿವ್ ಮೂವ್ ತಗೊಳ್ಳುತ್ತಾ ಗುರುವಾರದಷ್ಟೊತ್ತಿಗೆ? ಭಾವನಾ, ಅಂತಿಮವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ದುರಿತ ಕಾಲದಲ್ಲಿ ಯಾವ್ಯಾವ ಆಸ್ಟಾರಿಟಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೋ, ಕೇಂದ್ರ ಸರ್ಕಾರದ ಒಂದು ರಿಕ್ವೆಸ್ಟ್ ಇದೆನೋ ಅಥವಾ ಒಂದು ರೀತಿಯ ಇದನ್ನು ಮಾರ್ಗದರ್ಶನ ಅಂತ, ಅದನ್ನು ಮಾರ್ಗದರ್ಶಿ ಸೂತ್ರಗಳು ಅಂತದನ್ನು ಕರೆಯೋದಾದರೆ ಅದನ್ನು ಅಂತಿಮವಾಗಿ ರಾಜ್ಯ ಸರ್ಕಾರಗಳು ಕೂಡ ಫಾಲೋ ಮಾಡಲೇಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಈಗ ನೋಡಿ, ಅಂದರೆ ಪ್ರಧಾನಮಂತ್ರಿಗಳು ತಮ್ಮ ಸೆಕ್ಯೂರಿಟಿಯನ್ನು ಕಟ್ ಮಾಡಿದರು. ಅದನ್ನು ನೋಡಿಕೊಂಡು BJPಯ ನಾಯಕರು ಇಲ್ಲ, ನಾವು ವಿದೌಟ್ ಜಾಸ್ತಿ ಕನ್ವಾಯ್ ಇಲ್ಲದೆ ಪ್ರವಾಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಇವೆಲ್ಲವೂ ಕೂಡ ಗೆಸ್ಚರ್ಸ್ಗಳು. ಮೇಲಿರ್ತಕ್ಕಂಥ ಸರ್ಕಾರದಲ್ಲಿ
ಕುಳಿತಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದನ್ನು ಫಾಲೋ ಮಾಡಿದರೆ ಜನಸಾಮಾನ್ಯ ಕೂಡ ಇದನ್ನು ಫಾಲೋ ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ಇದು ಅಂತಿಮವಾಗಿ ಒಂದು ನಾಟಕವಾಗಿ ಕೂಡ ಪರಿವರ್ತನೆ ಆಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಂಡು ಆ ರೀತಿಯ ಒಂದು ಪ್ರಚಾರಕ್ಕೆ ರಾಜಕಾರಣಿಗಳು ಉಪಯೋಗ ಮಾಡ್ತಾರೆ ಹೊರತು ನಿಜ ಜೀವನದಲ್ಲಿ ಅದನ್ನು ಫಾಲೋ ಮಾಡ್ತಾರಾ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಅದರ ಜೊತೆಗೆ ನನಗನ್ಸುತ್ತೆ ಮೈಕ್ರೋ ಲೆವೆಲ್ನಲ್ಲಿ ಏನೇನಾಗುತ್ತೋ ಮ್ಯಾಕ್ರೋ ಲೆವೆಲ್ನಲ್ಲಿ ಈಗ ಪ್ರಧಾನಮಂತ್ರಿಗಳೇ ವಿದೇಶ ಯಾತ್ರೆಯ ಸಂದರ್ಭದಲ್ಲಿ ಹೇಳಿರುವ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಯುದ್ಧದ ಪರಿಸ್ಥಿತಿ ಅಥವಾ ಈ ಒಂದು ಇಂಧನದ ಕ್ರೈಸಿಸ್ ಏನಿದೆ ಇದು ಇನ್ನಷ್ಟು ಪ್ರೊಲಾಂಗ್ ಆದರೆ ನಾವು ಕಳೆದ 10-15 ವರ್ಷಗಳಲ್ಲಿ ಯಾವುದನ್ನು ಸಾಧಿಸಿದ್ದೇವೋ ಅದು ನಿಧಾನವಾಗಿ ಮತ್ತೆ ಬಡತನ ರೇಖೆಗಿಂತ ಕೆಳಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸರ್ಕಾರ ಕರೆ ಕೊಡುತ್ತೆ, ಜನಸಾಮಾನ್ಯರು ಎಷ್ಟು ಪಾಲಿಸ್ತಾರೆ, ವಿರೋಧ ಪಕ್ಷಗಳು ಕೂಡ ಅದಕ್ಕೆ ಎಷ್ಟು ಕೈ ಜೋಡಿಸ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೆ ಒಂದು ಕ್ವಶನ್ ವಿರೋಧ ಪಕ್ಷಗಳೇ ಕೇಳ್ತಾ ಇರ್ತಕ್ಕಂಥದ್ದು ಕೂಡ ಸರಿ ಇದೆ. ಸರಿ, ಪಶ್ಚಿಮ ಬಂಗಾಳದ ಚುನಾವಣೆಗಳು ಮುಗಿದ ಮೇಲೆ ಯಾಕೆ ತರಾತುರಿಯಲ್ಲಿ ಇದನ್ನು ಮಾಡಲಿಲ್ಲ? ಪಶ್ಚಿಮ ಬಂಗಾಳದ ಚುನಾವಣೆಗಳ ಮುಗಿದ ಮೇಲೆ ಯಾವುದನ್ನು ಕೂಡ ಹೇಳದೆ ಎಲ್ಲ ಪ್ರಮಾಣ ವಚನ ಕಾರ್ಯಕ್ರಮಗಳು ಮುಗಿದ ಮೇಲೆ ಏಕಾಏಕಿ ಇಲ್ಲ ದೇಶಕ್ಕಾಗಿ ನೀವು ಇದನ್ನು ಬಿಡಬೇಕು ಅದನ್ನು ಬಿಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದು ಕೂಡ ವಿರೋಧ ಪಕ್ಷಗಳು ನಿಶ್ಚಿತವಾಗಿ ಪ್ರಶ್ನೆ ಮಾಡ್ತಿವೆ. ಪ್ರಶ್ನೆ ಮಾಡೋದು ವಿರೋಧ ಪಕ್ಷಗಳ ಹಕ್ಕು, ಅದನ್ನು ಯಾಕೆ ಮಾಡ್ತೀರಿ ಅಂತ ಕೇಳೋಕ್ಕಾಗಲ್ಲ. ಆದರೆ ಅಂತಿಮವಾಗಿ ಎಲ್ಲ ಪಕ್ಷಗಳು ಸೇರಿಕೊಂಡು ಈ ಕಷ್ಟ ಕಾಲದಲ್ಲಿ ಹೇಗೆ ದೇಶವನ್ನು ಪಾರು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ. ಯಾಕಂದರೆ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಮಾಡಿದ ಭಾಷಣ ಇದೆ ಅಲ್ವಾ, ಅದು ಕೇವಲ ಎನರ್ಜಿ ಕ್ರೈಸಿಸ್ನಿಂದ ಮಾತ್ರ ಉದ್ಭವ ಆಗೋದಲ್ಲ. ಇತ್ತೀಚೆಗೆ ಬಂದಿರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಉದ್ಯೋಗಗಳು ಹೋಗ್ತಾ ಇವೆ. ಎನರ್ಜಿ ಕ್ರೈಸಿಸ್ನಿಂದ ಒಂದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಬೆಲೆ ಏರಿಕೆಯ ರೂಪದಲ್ಲಾಗತ್ತೆ. ಬೆಲೆ ಏರಿಕೆಯ ರೂಪದಲ್ಲಾದಾಗ ಈಗ ಅನೇಕ ನಾವು ಫ್ಯಾಕ್ಟ್ರಿಗಳನ್ನು ನೋಡ್ತೇವೆ, ಪ್ಲಾಸ್ಟಿಕ್ನಿಂದ ಹಿಡಿದು ಅನೇಕ ಫ್ಯಾಕ್ಟ್ರಿಗಳು ಕಚ್ಚಾ ಸಾಮಗ್ರಿಗಳನ್ನು ಕೊಳ್ಳಲು ಆಗದೆ ಫ್ಯಾಕ್ಟ್ರಿಗಳು ಮುಚ್ತಾ ಇವೆ. ಹಾಗಾಗಿ ಜಾಬ್ ಕಟ್ಸ್ಗಳಾಗ್ತವೆ. ಇವನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಒಂದು ಯೋಜನೆಯನ್ನು ರೂಪಿಸದೆ ಹೋದರೆ, ಬರೀ ಪೊಲಿಟಿಕಲ್ ಸ್ಲಗ್ ಫೆಸ್ಟ್ನ ರೂಪದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಹೋದರೆ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದು ಸಾಧ್ಯ ಆಗಲ್ಲ. ಹೀಗಾಗಿ ಎಲ್ಲ ಪಕ್ಷಗಳು ಒಟ್ಟಾಗಿ ಬಂದು, ಎಲ್ಲ ಸರ್ಕಾರಗಳು ಒಟ್ಟಾಗಿ ಬಂದು ಇದನ್ನು ಹೇಗೆ ಎದುರಿಸೋದು, ಯಾವ ಆಸ್ಟಾರಿಟಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಬೇಕು, ಸರ್ಕಾರ ಏನು ಮಾಡಬೇಕು, ಜನಸಾಮಾನ್ಯರು ಏನು ಮಾಡಬೇಕು, ಇವೆಲ್ಲವನ್ನು ಕೂಡ ನಿರ್ಧರಿಸ್ತಕ್ಕಂಥ ಕಾಲದ ಘಟ್ಟದಲ್ಲಿ ನಾವಿದ್ದೀವಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಪ್ರಶಾಂತ್. ಮಾಜಿ ಪ್ರಧಾನಿ HD ದೇವೇಗೌಡರಿಗೆ 94ನೇ ಹುಟ್ಟುಹಬ್ಬದ ಸಂಭ್ರಮ. ವಯಸ್ಸು ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಕೆಲಸ ಮಾಡೋ ಶಕ್ತಿ ಮುಖ್ಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ದೇವೇಗೌಡರ ಎಕ್ಸ್ಕ್ಲೂಸಿವ್ ಮಾತು. ದೇಶ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತನಾಡಲು 70 ವರ್ಷದ ಅನುಭವ ಇದೆ. ರೈತನ ಮಗನಾಗಿದ್ದು ಪ್ರಧಾನಮಂತ್ರಿ ಸ್ಥಾನದವರೆಗೆ ಅಧಿಕಾರ ನೋಡಿದ್ದೀನಿ. ವೀಲ್ ಚೇರ್ನಲ್ಲಿ ಕುಳಿತು ದೇಶದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ದೇವೇಗೌಡರು ಹೇಳಿದ್ದಾರೆ. ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಏನು ಅನ್ನಿಸ್ತಾ ಇದೆ? ಇನ್ನೂ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀರಿ. ನಿಮ್ಮ ಸೇವೆಯನ್ನು ಜನ ಬಯಸ್ತಾ ಇದ್ದಾರೆ, ರಾಜ್ಯದ ಜನ, ದೇಶದ ಜನ ನಿಮ್ಮ ಸೇವೆಯನ್ನು ಸಾಕಷ್ಟು ಸ್ಮರಿಸ್ಕೊಳ್ತಾ ಇದ್ದಾರೆ ಸರ್. ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದೀರಿ, ಏನು ಹೇಳ್ತೀರಿ? ನನಗೆ ವಯಸ್ಸು ಎಷ್ಟಿದೆ ಅನ್ನೋದು ಮುಖ್ಯ ಇಲ್ಲ, ನನಗೆ ಕೆಲಸ ಮಾಡೋ ಶಕ್ತಿ ಇದೆಯಾ ಅನ್ನೋದು ಮುಖ್ಯ. ನನಗೆ ವೀಲ್ ಚೇರಲ್ಲೇ ಕೂತು ಈ ದೇಶದ ಸಮಸ್ಯೆ ಬಗ್ಗೆ, ಈ ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೆ ಸುಮಾರು 70 ವರ್ಷದ ರಾಜಕೀಯದ ಅನುಭವ ಇದೆ. ನಾನು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಈ ದೇಶದ ಪ್ರಧಾನಮಂತ್ರಿ ಸ್ಥಾನದವರೆಗೂ ಅಧಿಕಾರ ಏನು ಅನ್ನೋದನ್ನು ನೋಡಿದ್ದೇನೆ. ರೈತರ ಸ್ಥಿತಿ ಏನು, ರೈತರ ಮಗನಾಗಿ ಇವತ್ತು ಅವ್ರ ಸ್ಥಿತಿ ಏನಿದೆ, ಹೀಗೆ ನಿರುದ್ಯೋಗ ಇರ್ಬೋದು, ಮತ್ತೊಂದಿರ್ಬೋದು. ಮತ್ತು ಬಹುಶಃ ನಾನು ರಾಜಕೀಯದ ಇರ್ತೀನೋ ಇಲ್ಲ ಆ ವಿಷಯ ಬೇಡ. ಈಗ ನಂದು ಟರ್ಮ್ ಮುಗಿದಿದೆ, ಅದು ಪ್ರಧಾನಮಂತ್ರಿಗಳಿಗೆ ಸೇರಿಕೊಂಡಿದ್ದು.
ಆದರೆ ಒಂದು ಮಾತ್ರ ಹೇಳ್ತೀನಿ, ನಾನು ರಾಜ್ಯಸಭಾದಲ್ಲಿ ಇಲ್ಲದೇ ಇರಲಿ ಜನಗಳ ಸಮಸ್ಯೆಗೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಂದು ಕೊನೆ ಉಸಿರಿರೋವರೆಗೂ ಹೋರಾಟ ಮಾಡ್ತೀನಿ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಇಲ್ಲಾಂದರೆ ಕಷ್ಟದ ದಿನ ಬರುತ್ತೆ ಅಂತ ಪ್ರಧಾನಿಗಳು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕೆ ಅನುಗುಣವಾಗಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗತ್ತೆ. ಯಾರೇ ಅಧಿಕಾರದಲ್ಲಿದ್ದರು ಅದು ಒಬ್ಬ ಮುಖ್ಯಮಂತ್ರಿ ಮಾಡೋ ಕೆಲಸ ಅಲ್ಲ. ದೇಶದ ಪ್ರಧಾನಮಂತ್ರಿ ಆಗಿರೋರಿಗೆ ವಿವಿಧ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇನಿದೆಯೋ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸಸ್ಸು ಮತ್ತೊಂದು ಇವೆಲ್ಲ ಅದರ ಪರಿಣಾಮ, ಸತ್ಪರಿಣಾಮ, ದುಷ್ಪರಿಣಾಮ ಇದೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡಬೇಕಾಗತ್ತೆ. ಇಲ್ಲಿ ಮನಸ್ಸಿಗೆ ಬಂದಾಗ ಮಾತಾಡೋದಿಲ್ಲ, ಆಗಲ್ಲ, ಪ್ರಯೋಜನ ಆಗಲ್ಲ. ನಾಡಿದ್ದು ಹೇಳ್ತೀನಿ. ಇದಿಷ್ಟು ಕೂಡ ದೇವೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ನಮಗೆ ಜನ್ಮ ಕೊಟ್ಟ ತಂದೆ ಹುಟ್ಟುಹಬ್ಬ ನಮಗೆ ತುಂಬಾ ವಿಶೇಷವಾದ ದಿನ. 93 ವರ್ಷ ಪೂರೈಸಿದ್ದಾರೆ. ಜನಸಾಮಾನ್ಯರು, ಬಡವರ ಬಗ್ಗೆ ಕಾಳಜಿ ಇದೆ. ದೇವೇಗೌಡರು ಶತಾಯುಷಿಗಳಾಗಲಿ ಅಂತ ದೇವರ ಬಳಿ ಪ್ರಾರ್ಥಿಸ್ತೀನಿ. ಮತ್ತೆ ರಾಜ್ಯಸಭಾ ಸದಸ್ಯರಾಗುವ ಬಗ್ಗೆ ಮಾಧ್ಯಮಗಳ ಚರ್ಚೆ ನೋಡಿದ್ದೀನಿ. ರಾಜ್ಯಸಭೆಗೆ ಹೋಗ್ತಾರೋ ಇಲ್ವೋ, ಜನಪರ ಕೆಲಸ ಮಾಡ್ತಾರೆ ಅಂದಿದ್ದಾರೆ ಕುಮಾರಸ್ವಾಮಿ. ಕೇಳೋದು ನಮ್ಮ ತಂದೆ ತಾಯಿ ಇಬ್ಬರು ಆರೋಗ್ಯವಂತರಾಗಿ ಶತಾಯುಷಿಗಳಾಗಿ ಬದುಕಬೇಕು ಅಂತಕ್ಕಂಥದ್ದನ್ನೇ ನಾವು ದೇವರು ಪ್ರಾರ್ಥನೆ ಮಾಡೋದು. ಇಲ್ಲ, ನಾವು ಅದರ ಬಗ್ಗೆ ಚಿಂತನೆ ಮಾಡಿಲ್ಲ. ಯಾವುದು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಗಮನಿಸಿದ್ದೇನೆ. ಈಗ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಗಮನಿಸಿದ್ದೇನೆ. ರಾಜ್ಯಸಭಾ ಸದಸ್ಯರಾಗಿ ಮುಂದುವರಿತಾರೋ ಇಲ್ವೋ, ಅವ್ರಿಗೆ ಬೆಂಬಲ ಕೊಡ್ತಾರೋ ಇಲ್ವೋ ಅಂತಕ್ಕಂಥ ವಿಷಯಗಳನ್ನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅವರ ಬದುಕು ಜನಸಾಮಾನ್ಯರ ಮಧ್ಯದಲ್ಲೇ ಬಂದಿರತಕ್ಕಂಥ. ದೇವೇಗೌಡರ ರಾಜ್ಯಸಭಾ ಅವಧಿ ಮುಗಿದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನೇನು ಕೆಲ ದಿನಗಳಲ್ಲಿ ನಾಮಿನೇಷನ್ ಇದೆ. HDK ಜೊತೆ ಮಾತಾಡಿದ್ದೀವಿ. ಬಿಜೆಪಿಗೆ ಒತ್ತಡ, ಷರತ್ತು ಹಾಕಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕೆಲವು ದಿನಗಳಲ್ಲಿ ಒಂದಷ್ಟು ನಾಮಿನೇಷನ್ಸ್ ಪ್ರಕ್ರಿಯೆಗಳು ಕೂಡ ರಾಜ್ಯಸಭೆಗೆ ಆರಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಆದರೆ ಇಲ್ಲಿ ನಾನು ಹಿಂದೆನೂ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ, ಅದು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಅವ್ರದ್ದು ಕೂಡ ಮಾತಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವ್ರ ಪರವಾಗಿಯೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವತ್ತಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಲಯನ್ಸ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಷರತ್ತುಬದ್ಧವಾದಂಥ ವಿಚಾರಗಳನ್ನ ಮುಂದಿಟ್ಟು ಅಲಯನ್ಸ್ನ ಮಾಡಿರ್ತಕ್ಕಂಥದ್ದಲ್ಲ. ಒಟ್ಟಾರೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎಷ್ಟು ಗೌರವ ಕೊಟ್ಟು ಕಾಣ್ತಾರೆ ಅಂತಕ್ಕಂಥದ್ದನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ. ಎಲ್ಲವೂ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ.